ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ಸೊ ಹಿಂದಿನ ತರಗತಿಗಳಲ್ಲಿ ನಾವು ಲೆಜಿಸ್ಲೇಚರ್ ಅಂದ್ರೆ ಏನು, ಎಕ್ಸಿಕ್ಯೂಟಿವ್ ಅಂದ್ರೆ ಏನು, ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು, ಲೋಕಸಭಾ, ರಾಜ್ಯಸಭಾ, ದ ಪವರ್ಸ್ ಅಂಡ್ ಪೊಸಿಷನ್ಸ್ ಆಫ್ ದ ಸ್ಪೀಕರ್ ಇರ್ಬೋದು, ಲೋಕಸಭಾ ಡೆಪ್ಯೂಟಿ ಚೇರ್ಮನ್ ಇರ್ಬೋದು, ಅಂಡ್ ದೆನ್ ದ ಪ್ರಿವಿಲೇಜಸ್, ಇಂಡಿವಿಜುವಲ್ ಪ್ರಿವಿಲೇಜಸ್ ಅಂತ ಏನು ತಿಳ್ಕೊಂಡಿದೀವಿ. ಸೊ ನಾವು ಹಿಂದಿನ ತರಗತಿಗಳಲ್ಲಿ ಶಾಸಕಾಂಗ ಅಂದ್ರೆ ಏನು, ಕಾರ್ಯಾಂಗ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಸೊ ಇನ್ ದಿಸ್ ಕ್ಲಾಸ್ ವಿ ವಿಲ್ ಸಿ ವಾಟ್ ಈಸ್ ಕಾಲ್ಡ್ ಆಸ್ ಜುಡಿಷಿಯರಿ. ಸೊ ನ್ಯಾಯಾಂಗ. ಸೊ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಹಿಂದಿನ ತರಗತಿಗಳು ನಾವು ತಿಳ್ಕೊಂಡಿದೀವಿ. ಸೊ ಅದರಿಂದ ಇವತ್ತಿನ ತರಗತಿಯಲ್ಲಿ ನಾವು ಜುಡಿಷಿಯರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಯಾವುದೇ ಒಂದು ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ನ ಒಂದು ಶಾಸಕಾಂಗ ಮಾಡಿದಾಗ, ಇಲ್ಲ ಒಂದು ಕಾರ್ಯಾಂಗ, ಅದಕ್ಕೆ ಒಂದು ಬೈಲಾನೋ ಎಕ್ಸೆಟ್ರಾ ಇದನ್ನ ಮಾಡಿದಾಗ, whether all of the rules, laws, regulations made in the country, they are in sync with they are in alignment with the Constitution of India ಇದೆಯಾ ಇಲ್ವಾ ಅಂತ ನೋಡೋದು. whether they are ultra virus to the Constitution. ಸೊ ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಮಸೂದೆಗಳಿರ್ಬೋದು, ಇಲ್ಲ ಯಾವುದೇ ಒಂದು ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ಇದ್ದರೆ ಅದನ್ನ ಎಲ್ಲಾನು ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಜುಡಿಷಿಯರಿ. ಸೊ ಒಂದು ನ್ಯಾಯಾಂಗ ಇದೆ. ಸೊ ಇಂಡಿಯಾದಲ್ಲಿ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ನಾವು ಹೇಳ್ತೀವಿ. ಸೊ ಏನಪ್ಪಾ ಇದು ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂತ ಅಂದ್ರೆ, ಸೊ ಯಾವ ರೀತಿ ನಮ್ಗೆ ಸ್ಟೇಟ್ ಲೆಜಿಸ್ಲೇಚರು ಅಂಡ್ ಸೆಂಟ್ರಲ್ ಲೆಜಿಸ್ಲೇಚರ್ ಏನಿದೆ, ದೇ ಹ್ಯಾವ್ ಡಿವಿಷನ್ ಆಫ್ ಪವರ್ಸ್, ದೇ ಆರ್ ಸಪರೇಟ್ ಎಂಟಿಟೀಸ್. ವೇರ್ ಆಸ್ ಇಲ್ಲಿ ಅಂತ ನೋಡಿದ್ರೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಹೈರಾರ್ಕಿ, ಏಕೀಕೃತ ವ್ಯವಸ್ಥೆ. ಸೊ ಏನಪ್ಪಾ ಇದು ಏಕೀಕೃತ ವ್ಯವಸ್ಥೆ? ಇಂಟಿಗ್ರೇಟೆಡ್ ಜುಡಿಷಿಯರಿ ಅಂದ್ರೆ ಏನು? ವಿ ಹ್ಯಾವ್ ದಿ ಸಬಾರ್ಡಿನೇಟ್ ಕೋರ್ಟ್ಸ್ ಹಿಯರ್, ವಿ ಹ್ಯಾವ್ ದಿ ಹೈ ಕೋರ್ಟ್ ಹಿಯರ್ ಅಂಡ್ ದಿ ಅಪೆಕ್ಸ್ ಕೋರ್ಟ್, ದ ಸುಪ್ರೀಂ ಕೋರ್ಟ್ ಅಟ್ ದಿ ಟಾಪ್. ಮತ್ತೆ ನಮ್ಗಿಲ್ಲಿ ರಾಜ್ಯದ ಒಂದು ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ಗೆ ಒಂದು ಬೇರೆ ನ್ಯಾಯಾಲಯಗಳು, ಮತ್ತೆ ಸೆಂಟ್ರಲ್ ರೂಲ್ಸ್, ಲಾಸ್ಗೆ ಬೇರೆ ನ್ಯಾಯಾಲಯ ಅಂತ ಇಲ್ಲ. ವಿ ಹ್ಯಾವ್ ದ ಸೇಮ್ ಸೆಟ್ ಆಫ್ ಕೋರ್ಟ್ಸ್ ಇಂಪ್ಲಿಮೆಂಟಿಂಗ್ ಬೋತ್ ಫೆಡರಲ್ ಅಂಡ್ ದ ಸೆಂಟ್ರಲ್ ಲಾಸ್ ಅಂಡ್ ರೂಲ್ಸ್, ರೆಗ್ಯುಲೇಷನ್ಸ್ ಎಕ್ಸೆಟ್ರಾ. ಸೊ ಅದನ್ನ ಚೆಕ್ ಮಾಡೋದಿರ್ಬೋದು, ಅದನ್ನ ಒಂದು ರೈಟು, ರಾಂಗು ಅಂಡ್ ಅದನ್ನ ಲೀಗ್ಯಾಲಿಟಿನ ಚೆಕ್ ಮಾಡೋದಕ್ಕೆ ವಿ ಹ್ಯಾವ್ ದ ಇಂಟಿಗ್ರೇಟೆಡ್ ಜುಡಿಷಿಯರಿ. ಮೀನಿಂಗ್ ಟು ಸೇ ದ ಸೇಮ್ ಜುಡಿಷಿಯರಿ ಚೆಕ್ಸ್ ಆಲ್ ದ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಲಾಸ್. ಸೊ ನೀವು ಇಲ್ಲಿ ನೋಡೋದಾದ್ರೆ ನಮ್ಗೆ ಏನಿದೆ ಇಲ್ಲಿ, ವಿ ಹ್ಯಾವ್ ದಿ ಇಂಟಿಗ್ರೇಟೆಡ್ ಜುಡಿಷಿಯರಿ, ಯೂನಿಫೈಡ್ ಸಿಸ್ಟಮ್, ಕಾಮನ್ ಹೈರಾರ್ಕಿ, ಸಬಾರ್ಡಿನೇಟ್ ಕೋರ್ಟ್ಸು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಕಾಮನ್ hierarchy, 3-tier system with Supreme Court at the apex, High Court below them and subordinate courts under the High Courts. Subordinate courts, High Courts and the Supreme Courts. And we have what is called as independent judiciary. So India dalli we have the integrated and independent judiciary. ಸೊ ಏನಪ್ಪ ಇದು ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಅಂದ್ರೆ, ಸಿ ಬೇಸಿಕಲಿ ಇವಾಗ ಯಾವುದೇ ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ಎಲ್ಲ ಮಾಡಿದಾಗ ಅದು ವೆದರ್ ದೇ ಆರ್ ರೈಟ್ ಆರ್ ರಾಂಗ್ ಅಂತ ನೋಡೋ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯ ಒಂದು ಸ್ವಾತಂತ್ರ್ಯ ನಾವು ಕಾಪಾಡ್ಕೋಬೇಕು. ಯಾಕೆ? ಇಫ್ ದೇ ಆರ್ ಡಿಪೆಂಡೆಂಟ್ ಆನ್ ದಿ ಲೆಜಿಸ್ಲೇಚರ್ ಆರ್ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ, ದೆನ್ ದೇ ಮೇ ನಾಟ್ ಬಿ ಆರ್ ದೇ ಕೆನ್ ನಾಟ್ ಬಿ ಟೋಟಲಿ independent. They may not be able to totally give an impartial results. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, we have ensured independence of judiciary. The dependency on executive ಏನಿದೆ ಅದನ್ನ ಆಲ್ಮೋಸ್ಟ್ ನಾವು ತೆಗೆದುಬಿಟ್ಟಿದೀವಿ. ಸೊ ಯಾವ ರೀತಿ ನಾವು ಒಂದು ಈ ಸ್ವಾತಂತ್ರ್ಯ ಏನಿದೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಈ ಒಂದು ನ್ಯಾಯಾಂಗ ವ್ಯವಸ್ಥೆಯ ಸ್ವಾತಂತ್ರ್ಯ ಏನಿದೆ ಅದನ್ನ ನಾವು ಯಾವ ರೀತಿ ಕಾಯ್ದುಕೊಳ್ತಾ ಇದೀವಿ, ಯಾವ ರೀತಿ ನಾವು ಅದನ್ನ ಎನ್ಶೂರ್ ಮಾಡ್ತಾ ಇದೀವಿ ಅಂದ್ರೆ, ಫಸ್ಟ್ ಒನ್ ದಿ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸೊ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಅಂದ್ರೆ ಏನು? ಈ ಹೈಕೋರ್ಟ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದರ ಒಂದು ನ್ಯಾಯಾಧೀಶರು ಯಾರಿದ್ದಾರೆ, ದಿ ರಿಮೂವಲ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಯಾವ ರೀತಿ ಅವ್ರನ್ನ ರಿಮೂವಲ್ ಮಾಡ್ತೀವಿ? ದಿ ರಿಮೂವಲ್ ಇಸ್ ಸಬ್ಜೆಕ್ಟ್ ಟು ದ ಅಪ್ರೂವಲ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ರೆಸೊಲ್ಯೂಷನ್ ಇಂಟ್ರೊಡ್ಯೂಸ್ ಆಗಬೇಕು, ಅದಲ್ಲಿ ಪಾಸ್ ಆಗಬೇಕು. ಆ ಪಾಸ್ ಎರಡೂ ಹೌಸಸ್ ಅಲ್ಲಿ ಪಾಸ್ ಆದ್ರೆ ಆವಾಗ ಮಾತ್ರನೇ ರಾಷ್ಟ್ರಪತಿಗಳು ಅವ್ರನ್ನ ತೆಗಿಬಹುದು. ದೇರ್ ಬೈ ವಿ ಆರ್ ಎನ್ಶೂರಿಂಗ್ ದೆಮ್ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಅಂಡ್ ಪೆನ್ಷನ್ಸ್ ಎಕ್ಸೆಟ್ರಾ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ನಾಟ್ ಸಬ್ಜೆಕ್ಟ್ ಟು ವೋಟ್. ಸೊ ಈ ಏನಿದೆ ನಮ್ಮ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಏನಿದೆ, ಆ ನಿಧಿಯಿಂದ ಇಫ್ ಮನಿ ನೀಡ್ಸ್ ಟು ಬಿ ಟೇಕನ್ ಔಟ್, ಬೇಸಿಕಲಿ ಪಾರ್ಲಿಮೆಂಟರಿ ಅಪ್ರೂವಲ್ ಬೇಕು ಅಂತ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದೀವಿ. ಸೊ ಪಾರ್ಲಿಮೆಂಟ್ ಅಲ್ಲಿ ಒಂದು ವೋಟ್ ಆದ ಮೇಲೇನೆ ಸರ್ಕಾರಕ್ಕೆ ಇಟ್ ಕ್ಯಾನ್ ಟೇಕ್ ದ ಮನಿ ಅಂಡ್ ಸ್ಪೆಂಡ್. ಬಟ್ ಈ ಒಂದು ನ್ಯಾಯಾಲಯಗಳೇನಿದೆ
ಅಂಡ್ ಎಸ್ಪೆಷಲಿ ದ ಸ್ಯಾಲರೀಸ್ ಅಂಡ್ ಪೆನ್ಷನ್ಸ್ ಆಫ್ ದಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಸ್ಪೆಸಿಫಿಕ್ ಆಗಿ ಏನಿದೆ ಅದಕ್ಕೆ ಇಟ್ ಫಾರ್ಮ್ಸ್ ವಾಟ್ ಈಸ್ ಕಾಲ್ಡ್ ಆಸ್ ನಾನ್ ವೋಟಬಲ್ ಪಾರ್ಟ್ ಆಫ್ ದಿ ಎಕ್ಸ್ಪೆಂಡಿಚರ್. ಸೊ ಅದಕ್ಕೆ ವೋಟ್ ಮಾಡೋ ಒಂದು ಅವಶ್ಯಕತೆ ಇಲ್ಲ. ಸೊ ಅದರಿಂದ ದೇ ಆರ್ ಔಟ್ಸೈಡ್ ದಿ ಕಂಟ್ರೋಲ್ ಆಫ್ ದಿ ಲೆಜಿಸ್ಲೇಚರ್. ಕಂಡಕ್ಟ್ ಆಫ್ ಜಡ್ಜಸ್ ನಾಟ್ ಡಿಸ್ಕಸ್ಡ್ ಇನ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಎಕ್ಸೆಪ್ಟ್ ಫಾರ್ ಇಂಪೀಚ್ಮೆಂಟ್. ಸೊ ಅವರ ಒಂದು ಇಂಪೀಚ್ಮೆಂಟ್ಗೆ ಮಾಡಬೇಕಾದ್ರೆ ಮಾತ್ರ ಅಥವಾ ಅವರೊಂದು ದೋಷಾರೋಪಣೆ ಮಾಡಬೇಕಾದ್ರೆ ಮಾತ್ರ ಅವ್ರನ್ನ ಒಂದು ಕಂಡಕ್ಟ್ ಆಫ್ ದಿ ಜಡ್ಜಸ್ ನ ಡಿಸ್ಕಸ್ ಮಾಡಬಹುದೇ ಹೊರತು ಬೇರೆ ಟೈಮಲ್ಲಿ ಅವ್ರ ನಡವಳಿಕೆ ಏನಿದೆ ಅವ್ರ ಕಂಡಕ್ಟ್ ಏನಿದೆ ಅದನ್ನ ಎಲ್ಲಿನೂ ಡಿಸ್ಕಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ದೇರ್ ಬೈ ವಿ ಹ್ಯಾವ್ ಎನ್ಶೂರ್ಡ್ ದಿ ಇಂಡಿಪೆಂಡೆನ್ಸ್. ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್. ಸೊ ಒಂದು ಏನಿದೆ ಈ ಕೋರ್ಟ್ ಆದೇಶಗಳಿರ್ಬೋದು ಅಥವಾ ಕೋರ್ಟಿನ ಒಂದು ಘನತೆಯನ್ನ ಕಡಿಮೆ ಮಾಡೋ ರೀತಿಯಲ್ಲಿ ನಾವೇನನ್ನ ಮಾತನಾಡಿದ್ರೆ ಇಟ್ ವಿಲ್ ಲೀಡ್ ಟು ವಾಟ್ ಈಸ್ ಕಾಲ್ಡ್ ಎಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಕಂಟೆಂಪ್ಟ್ ಕ್ಯಾನ್ ಬಿ ಬೋತ್ ಸಿವಿಲ್ ಕಂಟೆಂಪ್ಟ್ ಇರ್ಬೋದು, ಕ್ರಿಮಿನಲ್ ಕಂಟೆಂಪ್ಟ್ ಇರ್ಬೋದು. ಕೋರ್ಟ್ ಆದೇಶಗಳನ್ನ ಧಿಕ್ಕಾರ ಮಾಡಿದ್ರೆ ಸಿವಿಲ್ ಕಂಟೆಂಪ್ಟ್ ಆಗುತ್ತೆ. ಅದೇ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಚಟುವಟಿಕೆ ತಗೊಂಡು ಕೋರ್ಟ್ನ ಒಂದು ಘನತೆಯನ್ನ ಕಡಿಮೆ ಮಾಡಿದ್ರೆ ದಟ್ ವಿಲ್ ಬಿಕಮ್ ದಿ ಕ್ರಿಮಿನಲ್ ಕಂಟೆಂಪ್ಟ್. ಸೊ ಯಾವುದೇ ರೀತಿ ಸಿವಿಲ್ ಕಂಟೆಂಪ್ಟ್ ಇರ್ಬೋದು, ಕ್ರಿಮಿನಲ್ ಕಂಟೆಂಪ್ಟ್ ಇರ್ಬೋದು, ಪನಿಷ್ಮೆಂಟ್ ಕೊಡೋ ಅಧಿಕಾರ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೈಕೋರ್ಟ್ಗೆ ಕೊಟ್ಟಿದ್ದೀವಿ. ಅಪಾಯಿಂಟ್ಮೆಂಟ್ ಬೈ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಜುಡಿಷಿಯರಿ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಏನಿದೆ, ಕಾರ್ಯಾಂಗ ಏನಿದೆ, ಅವರು ಇವ್ರನ್ನ ಅಪಾಯಿಂಟ್ ಮಾಡೋದಿಲ್ಲ. ದ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಕನ್ಸಲ್ಟೇಷನ್ ವಿತ್ ದ ಕೊಲಿಜಿಯಂ. ಸೊ ಕೊಲಿಜಿಯಂ ಅಗೈನ್ ಈಸ್ ಜುಡಿಷಿಯರಿ ಓನ್ಲಿ. ಸೊ ಅವ್ರ ಅಪಾಯಿಂಟ್ಮೆಂಟ್ ಕೂಡ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಇಂದ ಆಚೆ ಇಟ್ಟಿದೀವಿ ಅಥವಾ ಹೊರಗಿಟ್ಟಿದೀವಿ. ದೇರ್ ಬೈ ಎನ್ಶೂರಿಂಗ್ ದೇರ್ ಇಂಡಿಪೆಂಡೆನ್ಸ್. ಅಂಡ್ ಲಾಸ್ಟ್ಲಿ ಬ್ಯಾನ್ ಆನ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್. ನಿವೃತ್ತಿ ಹೊಂದಿದ ನಂತರ ಅವರು ಯಾವುದೇ ರೀತಿಯಾದಂತಹ ಒಂದು ಪ್ರಾಕ್ಟೀಸ್, ಯಾವುದೇ ಕೋರ್ಟ್ಗೆ ಹೋಗಿ ಮತ್ತೆ ಅವ್ರು ಲಾಯರ್ ಆಗಿ ಅಥವಾ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ದೇರ್ ಬೈ ವಿ ಹ್ಯಾವ್ ಎನ್ಶೂರ್ಡ್ ದೇರ್ independence. So we have ensured their independence by ensuring the security of tenure, by ensuring their appointments are outside the purview of the executive, by ensuring that their salaries and expenditure and pensions are outside the votable part of the expenditure. So and then the removal is subject to parliamentary approval. So ಈ ರೀತಿ ಮಾಡಿ ನಾವು ಅವರ ಒಂದು ಇಂಡಿಪೆಂಡೆನ್ಸ್ ಅಥವಾ ಸ್ವಾತಂತ್ರ್ಯನ ಕಾಯ್ದುಕೊಂಡಿದ್ದೀವಿ. ದೆನ್ ವಿ ಹ್ಯಾವ್ ದಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒರಿಜಿನಲ್ ಆಗಿ 7 ಜನ ಇದ್ರು, ಇವಾಗ ಒಟ್ಟು 34 ಜನ ಜಡ್ಜ್ಗಳು ಇದ್ದಾರೆ. ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ 33 ಜನ ಜಡ್ಜಸ್ಸು. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಗೈನ್ ಸೀನಿಯರ್ ಮೋಸ್ಟ್ ಜಡ್ಜ್ ಯಾರಿರ್ತಾರೆ ಅವ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಕನ್ವೆನ್ಷನ್ ಪ್ರಕಾರ ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಈಸ್ 1+33. ಅಪಾಯಿಂಟ್ಮೆಂಟ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಇಸ್ ವಾರೆಂಟ್ ಅಂಡ್ seal. So ಯಾರು ಅಪಾಯಿಂಟ್ ಮಾಡ್ತಾರೆ? they are all appointed by the president of India. So basically it's a collegium system. 5-member body, CJI plus 4 senior most judges. CJI plus 4 senior most judges ಒಂದು collegium ಅಂತ ಇದೆ. ಆ collegium ಅಲ್ಲಿ CJI ಭಾರತದ ಮುಖ್ಯ ನ್ಯಾಯಾಧೀಶರು ಪ್ಲಸ್ 4 ಜನ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಅವರು 5 ಜನ ಯಾರ ಹೆಸರನ್ನ ರೆಕಮೆಂಡ್ ಮಾಡ್ತಾರೆ ಆ ರೆಕಮೆಂಡ್ ಮಾಡಿರೋ ಹೆಸರುಗಳಲ್ಲೇನೆ ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ದಟ್ ಈಸ್ ಯುವರ್ ಕೊಲಿಜಿಯಂ ಸಿಸ್ಟಮ್. ನೆಕ್ಸ್ಟ್ ಇಸ್ ದ 3 ಜಡ್ಜಸ್ ಕೇಸ್. ಸೊ ಬೇಸಿಕಲಿ ಏನಪ್ಪ ಇದು ಜಡ್ಜಸ್ ಕೇಸ್ ಅಂತ ಅಂದ್ರೆ ದೇರ್ ಬೇಸಿಕಲಿ ಇವಾಗ ಏನಾಗ್ತಿತ್ತು, ಮೊದಲು ಈ ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನು ಅಪಾಯಿಂಟ್ ಮಾಡ್ತಾ ಇದ್ರು. ಸಂವಿಧಾನದಲ್ಲಿ ಏನಾಗಿದೆ, ಕನ್ಸಲ್ಟೇಷನ್ ಅಂತ ಒಂದು ಪದ ಬಳಸಿದ್ದಾರೆ. ಬಿಫೋರ್ ಅಪಾಯಿಂಟಿಂಗ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶಲ್ ಕನ್ಸಲ್ಟ್ ಅಂತ ಇದೆ. ಸೊ ಫಸ್ಟ್ ಜಡ್ಜಸ್ ಕೇಸಲ್ಲಿ ಏನಾಯ್ತು, ಕನ್ಸಲ್ಟೇಷನ್ ಈಸ್ ಜಸ್ಟ್ ಮಿಯರ್ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಅಷ್ಟೇ. ಕನ್ಸಲ್ಟೇಷನ್ ಅಂದ್ರೆ ಕನ್ಕರೆನ್ಸ್ ಅಲ್ಲ, ಅದನ್ನ ಒಪ್ಕೋಬೇಕಂತ ಏನೂ ಇಲ್ಲ. ಸೊ ಅದರಿಂದ ಬರೀ ಕನ್ಸಲ್ಟ್ ಮಾಡಿ ರಾಷ್ಟ್ರಪತಿಗಳು ಯಾರನ್ನು ಬೇಕಾದ್ರೂ ಅಪಾಯಿಂಟ್ ಮಾಡಬಹುದು ಅಂತ ಹೇಳಿದ್ರು. ದಟ್ ಈಸ್ ದ ಫಸ್ಟ್ ಒನ್, ಕನ್ಸಲ್ಟೇಷನ್ ನಾಟ್ ಕನ್ಕರೆನ್ಸ್. ಸೆಕೆಂಡ್ ಜಡ್ಜಸ್ ಕೇಸಿಗೆ ಬಂದಾಗ ಏನಾಯ್ತು, ಸೆಕೆಂಡ್ ಜಡ್ಜಸ್ ಕೇಸಲ್ಲಿ ಕನ್ಸಲ್ಟೇಷನ್ ಮೀನ್ಸ್ ಕನ್ಕರೆನ್ಸ್. ಸೊ ಕನ್ಸಲ್ಟೇಷನ್ ಮಾಡಬೇಕು ಪ್ಲಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರನ್ನ ಹೆಸರನ್ನ ರೆಕಮೆಂಡ್ ಮಾಡ್ತಾರೆ ಅವ್ರನ್ನೇ ಅಪಾಯಿಂಟ್ ಮಾಡಬೇಕು. ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೆಸರು ರೆಕಮೆಂಡ್ ಮಾಡೋದು ಅಂದ್ರೆ ಇಟ್ ಈಸ್ ನಾಟ್ ದ ಪರ್ಸನಲ್ ಒಪಿನಿಯನ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹಿ ಶಾಲ್ ಕನ್ಸಲ್ಟ್ ಅಟ್ ಲೀಸ್ಟ್ 2 ಆಫ್ ದಿ ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ಮಾಡಿದ್ರು. ದಟ್ ಈಸ್ ಯುವರ್ ಸೆಕೆಂಡ್ ಜಡ್ಜಸ್ ಕೇಸ್. ವೆರಸ್ ಥರ್ಡ್ ಜಡ್ಜಸ್ ಕೇಸ್ ಅಂತ ಬರೋಷ್ಟೊತ್ತಿಗೆ ಇಟ್ ಎಕ್ಸ್ಪ್ಯಾಂಡೆಡ್ ದ ಕೊಲಿಜಿಯಂ ಸಿಸ್ಟಮ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್. ಟೋಟಲ್ ಆಗಿ 5 ಜನಕ್ಕೆ ಮಾಡಿದ್ರು. ಸೊ ಅಲ್ಲಿಗೆ ಫಸ್ಟ್ ಜಡ್ಜಸ್ ಕೇಸಲ್ಲಿ ಇಟ್ ವಾಸ್ ದಿ ಕನ್ಸಲ್ಟೇಷನ್ ಅಂಡ್ ನಾಟ್ ದಿ ಕನ್ಕರೆನ್ಸ್. ಬೇರೆ ಸೆಕೆಂಡ್ ಜಡ್ಜಸ್ ಕೇಸ್ ಅಂತ ಬರೋಷ್ಟೊತ್ತಿಗೆ ಕನ್ಸಲ್ಟೇಷನ್ ಮೀನ್ಸ್ ಕನ್ಕರೆನ್ಸ್,
ಪ್ಲಸ್ CJI ಪ್ಲಸ್ 2 ಅದರ್ ಸೀನಿಯರ್ ಮೋಸ್ಟ್ ಜಡ್ಜಸ್. ವೆರಸ್ ಥರ್ಡ್ ಜಡ್ಜಸ್ ಕೇಸ್ ಅಂತ ಬರೋಷ್ಟೊತ್ತಿಗೆ CJI ಪ್ಲಸ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ಮಾಡಿದ್ರು. ಅಂತ ಫೋರ್ತ್ ಜಡ್ಜಸ್ ಕೇಸ್ ಅಂತ ನಾವು ಇದನ್ನ ಕರಿತೀವಿ, ವಿಚ್ ಇಸ್ ಬೇಸಿಕಲಿ ದ NJAC ಆಕ್ಟ್. ಸೊ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಆಕ್ಟ್ ಏನ್ ಬಂತು, ಸೊ ಇಟ್ ವಾಸ್ ಸ್ಟಕ್ ಡೌನ್ ಆಸ್ ವಯೋಲೇಟಿವ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಆಗ್ತಾ ಇದೆ, ಸೊ ಅದರಿಂದ ಇಟ್ ಈಸ್ ವಯೋಲೇಟಿವ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದಿ ಇಂಡಿಪೆಂಡೆನ್ಸ್ ಆಫ್ ದಿ ಜುಡಿಷಿಯರಿ. ಸೊ ಅದರಿಂದ NJAC ಆಕ್ಟ್ ವಾಸ್ ಸ್ಟ್ರಕ್ ಡೌನ್. ಸೊ ದಿಸ್ ಈಸ್ ದ ಅಪಾಯಿಂಟ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ಇವಾಗ ಸುಪ್ರೀಂ ಕೋರ್ಟ್ಗೆ ಕ್ವಾಲಿಫಿಕೇಶನ್ಸ್ ಏನಾಗಿರ್ಬೇಕು, ಸೊ ಎಗೈನ್ ಇಲ್ಲಿ ನೋಡೋದಾದ್ರೆ ನಾವು ಈ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ. ಸೊ ಒಂದು ಭಾರತದ ನಾಗರಿಕರಾಗಿರ್ಬೇಕು, ಹೈಕೋರ್ಟ್ ಜಡ್ಜ್ ಆಗಿ 5 ವರ್ಷ ಅಥವಾ ಹೈಕೋರ್ಟ್ ಅಡ್ವೊಕೇಟ್ ಆಗಿ ಒಂದು 10 ವರ್ಷ, ಸೊ ಒಂದು ವಕೀಲವಾಗಿ 10 ವರ್ಷ, ಮತ್ತೆ ಹಿ ಕ್ಯಾನ್ ಬಿ ಎ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇನ್ ದ ಐಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಒಂದು ಪ್ರತಿಷ್ಠಾ ನ್ಯಾಯಶಾಸ್ತ್ರಜ್ಞರಾಗಿದ್ರು ಕೂಡ ಅವರನ್ನು ಅಪಾಯಿಂಟ್ ಮಾಡಬಹುದು. ಯಾವುದೇ ಕನಿಷ್ಠ ವಯಸ್ಸು ಇಲ್ಲ. ಸೊ ಇಲ್ಲಿ ಮಿನಿಮಮ್ ಏಜ್ ಇಷ್ಟ ಆಗಿರ್ಬೇಕು. ಇವಾಗ ನಾವು ಲೋಕಸಭಾ ಮೆಂಬರ್ ಆಗ್ಬೇಕಂದ್ರೆ ಮಿನಿಮಮ್ ಏಜ್, ರಾಜ್ಯಸಭಾ ಮೆಂಬರ್ ಆಗಿದ್ರೆ ಮಿನಿಮಮ್ ಏಜ್, ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ತಿಳ್ಕೊಂಡು 25 ವರ್ಷ 30 ವರ್ಷ ಅಂತ ನಾವೇನ್ ನೋಡಿದ್ವಿ. ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಯಾವುದೇ ಮಿನಿಮಮ್ ಏಜ್ ಇಲ್ಲ, ಬಟ್ ದ ಮ್ಯಾಕ್ಸಿಮಮ್ ಏಜ್ ಈಸ್ 65 ವರ್ಷ ವಯಸ್ಸು. ಸೊ 65 ವರ್ಷಕ್ಕೆ ಅವರು ರಿಟೈರ್ಡ್ ಆಗ್ತಾರೆ. ವೆಕೇಶನ್ ಆಫ್ ದಿ ಆಫೀಸ್ ಬೈ ರೆಸಿಗ್ನೇಷನ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ರಿಮೂವಲ್. ಸೊ ಒಂದು ಇಂಪೀಚ್ಮೆಂಟ್ ಮೋಷನ್ ಅಂತ ಏನ್ ತಗೊಂಡ್ಬರ್ತೀವಿ, ರಿಮೂವಲ್ ಮೋಷನ್, ಅದನ್ನ ಲೋಕಸಭಾ ರಾಜ್ಯಸಭಾ ಪಾಸ್ ಮಾಡಿ ಪ್ರೆಸಿಡೆಂಟ್ಗೆ ಕೊಟ್ರೆ ದ ಜಡ್ಜ್ ಸ್ಟ್ಯಾಂಡ್ಸ್ ರಿಮೂವ್ಡ್, ಆರ್ the judge can resign by giving his resignation letter to the president of India. So oath and affirmation yaar kodistare, it is given by the president of India or any person appointed by the president of India. So now we nodadare impeachment ನಾನು ಆವಾಗ ಹೇಳ್ದಂಗೆ special majority of the parliament is required. So since special majority is required, it is very difficult to remove the judge of a Supreme Court, thereby ensuring independence of the ಜುಡಿಷಿಯರಿ. ಇಲ್ಲಿವರೆಗೂ ಯಾವುದೇ ಒಬ್ಬ ಜಡ್ಜನ್ನ ನಾವು ಇಂಪೀಚ್ಮೆಂಟ್ ಮಾಡಿಲ್ಲ, ಇಲ್ಲಿವರೆಗೂ ಯಾವುದೇ ಒಬ್ಬ ಪ್ರಧಾನಿಯಿಂದ ನಾವು ಯಾವುದೇ ಒಬ್ಬ ರಾಷ್ಟ್ರಪತಿಗಳನ್ನ ನಾವು ಇಂಪೀಚ್ಮೆಂಟ್ ಮಾಡಿಲ್ಲ. ಸೊ ನೋ ಪ್ರೆಸಿಡೆಂಟ್ ಆರ್ ನೋ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಹೈಕೋರ್ಟ್ ಜಡ್ಜ್ ಹ್ಯಾಸ್ ಬಿನ್ ಇಂಪೀಚ್ಡ್. ಸೊ ಗ್ರೌಂಡ್ಸ್ ಏನು, ಮಿಸ್ಬಿಹೇವಿಯರ್ ಆರ್ ಇನ್ ಕೆಪಾಸಿಟಿ, ನೋ ಜಡ್ಜ್ ರಿಮೂವ್ ಟು ಡೇಟ್ ವಯಾ ಇಂಪೀಚ್ಮೆಂಟ್. ಇಲ್ಲಿವರೆಗೂ ಯಾವುದೇ ಒಂದು ಜಡ್ಜ್ ಅನ್ನು ನಾವು ಇಂಪೀಚ್ಮೆಂಟ್ ಮಾಡಿಲ್ಲ. ಸೊ ದಿಸ್ ಈಸ್ ಯುವರ್ ಸುಪ್ರೀಂ ಕೋರ್ಟ್ ಕ್ವಾಲಿಫಿಕೇಶನ್ ಅಂಡ್ ಟೆನ್ಯೂರ್. ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಆರ್ ದ ಸ್ಯಾಲರೀಸ್, ಇದು ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಸ್ಯಾಲರೀಸ್ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂಡ್ ಕೆನಾಟ್ ಬಿ ಚೇಂಜ್ ಟು ಡಿಸ್ಅಡ್ವಾಂಟೇಜ್ ಎಕ್ಸೆಪ್ಟ್ ಇನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ಬೇಸಿಕಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಿಟ್ಟು ಬೇರೆ ಯಾವುದೇ ಟೈಮಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ಆದ್ಮೇಲಿಂದ ಅವ್ರಿಗೆ ಕೊಡ್ತಕ್ಕಂಥ ಸವಲತ್ತುಗಳೇನಿದೆ ಅದನ್ನ ಕಡಿಮೆ ಮಾಡಿ ಅವ್ರ ಡಿಸ್ಅಡ್ವಾಂಟೇಜ್ಗೆ ಚೇಂಜ್ ಮಾಡೋಂಗೆ ಇಲ್ಲ. ಅಂಡ್ ಸ್ಯಾಲರೀಸ್ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್. ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಏನಪ್ಪ ಚಾರ್ಜ್ಡ್ ಆನ್ ಅಂತ ಅಂದ್ರೆ it becomes the non-votable part. See, there are two things. Charge made from, charged on. Charge made from ಅಂದ್ರೆ ಏನು, ಅದು ವೋಟಬಲ್ ಪಾರ್ಟ್ ಆಗುತ್ತೆ, ಅದಕ್ಕೆ ಪಾರ್ಲಿಮೆಂಟ್ ವೋಟ್ ಮಾಡಿದ್ರೆ ಆ ದುಡ್ಡನ್ನ ತಗೊಂಡು ದ ಎಕ್ಸಿಕ್ಯೂಟಿವ್ ಕ್ಯಾನ್ ಸ್ಪೆಂಡ್ ಇಟ್. ವೇರ್ ಚಾರ್ಜ್ಡ್ ಆನ್ ಅಂದ್ರೆ ಏನು, ಇಟ್ ಬಿಕಮ್ಸ್ ದಿ ನಾನ್ ವೋಟಬಲ್ ಪಾರ್ಟ್ ಆಫ್ ದಿ ಬಜೆಟ್. ಮೀನಿಂಗ್ ಟು ಸೇ ಅದಕ್ಕೆ ವೋಟ್ ಮಾಡೋ ಅವಶ್ಯಕತೆ ಇಲ್ಲ. ದ ಮನಿ is automatically provided, thereby ensuring the independence of the Supreme Court or the judiciary. Seat ಎಲ್ಲಿದೆ ಆಫ್ ದಿ ಸುಪ್ರೀಂ ಕೋರ್ಟ್, ಇಟ್ ಈಸ್ ಬೇಸಿಕಲಿ ಇನ್ ಡೆಲ್ಲಿ. ಚೀಫ್ ಜಸ್ಟಿಸ್ ಕೆನ್ ಅಪಾಯಿಂಟ್ ಅದರ್ ಪ್ಲೇಸಸ್ ವಿತ್ ದ ಪ್ರೆಸಿಡೆಂಟ್ಸ್ ಅಪ್ರೂವಲ್. ಸೊ ಬೇರೆ ಕಡೆನೂ ಕೊಡಬಹುದು ಅದರ ಒಂದು ಲೊಕೇಶನ್. ಸೊ ಬೇಸಿಕಲಿ ಒಂದು ಬೆಂಚ್ ಅಂತ ನಾವೇನ್ ಕರಿತೀವಿ, ಇವಾಗ ಹೈಕೋರ್ಟ್ ಬೆಂಚಸ್ ಬೇರೆ ಕಡೆ ಎಲ್ಲಿ ಮಾಡಿದೀವಿ ಆ ತರನೇ ಸುಪ್ರೀಂ ಕೋರ್ಟ್ ಬೆಂಚಸ್ ಮಾಡಬಹುದು. ಹೂ ಕ್ಯಾನ್ ಡೂ ಇಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ಡೂ ಇಟ್, ಬಟ್ ವಿತ್ ದ ಪ್ರಿಯರ್ ಪ್ರೆಸಿಡೆಂಟ್ಸ್ ಅಪ್ರೂವಲ್. ಸೊ ದಿಸ್ ಈಸ್ ಯುವರ್ ಸುಪ್ರೀಂ ಕೋರ್ಟ್ ಸ್ಯಾಲರೀಸ್ ಅಂಡ್ ದ ಸೀಟ್ ಆಫ್ ಸುಪ್ರೀಂ ಕೋರ್ಟ್. ಸೊ ಇವಾಗ ಸುಪ್ರೀಂ ಕೋರ್ಟ್ ಪವರ್ಸ್ ಅಂಡ್ ಪೊಸಿಷನ್ಸ್ ಏನಪ್ಪಾ ಅಂತ ನಾವು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಜೂರಿಸ್ಡಿಕ್ಷನ್ ಅಂಡ್ ದಿ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ವಾಟ್ ಆರ್ ದ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂದ್ರೆ, ಫಸ್ಟ್ ಒನ್ ಇಸ್ ದ ಒರಿಜಿನಲ್ ಜೂರಿಸ್ಡಿಕ್ಷನ್. ಸೊ ಒರಿಜಿನಲ್ ಅಂಡ್ ಎಕ್ಸ್ಕ್ಲೂಸಿವ್ ಜೂರಿಸ್ಡಿಕ್ಷನ್. ಸೊ ಏನಿದೆ ಒರಿಜಿನಲ್ ಎಕ್ಸ್ಕ್ಲೂಸಿವ್ ಜೂರಿಸ್ಡಿಕ್ಷನ್ ಅಂತಂದ್ರೆ, ಅಂತಾರಾಜ್ಯ ವಿವಾದಗಳು. ರಾಜ್ಯ ವರ್ಸಸ್ ರಾಜ್ಯ, ಎರಡು ರಾಜ್ಯಗಳ ನಡುವೆ ಏನೇ ತೊಂದರೆ ಬಂದ್ರು, ರಾಜ್ಯ ವರ್ಸಸ್ ಕೇಂದ್ರ ಅದಿರ್ಬೋದು, ರಾಜ್ಯ ಮತ್ತು ಕೇಂದ್ರ ಒಂದು ಕಡೆ, ಇತರೆ ರಾಜ್ಯಗಳು ಒಂದು ಕಡೆ. ಸೊ ಈ ರೀತಿ ಯಾವುದೇ ಒಂದು ಇಂಟರ್ ಸ್ಟೇಟ್ ಇರಬಹುದು, ಸೆಂಟರ್ ಅಂಡ್ ಸ್ಟೇಟ್ ಆನ್ ಒನ್ ಸೈಡ್ ಅಂಡ್ ಅದರ್ ಸ್ಟೇಟ್ಸ್ ಆನ್ ದಿ ಅದರ್ ಸೈಡ್, ಆರ್ ಸೆಂಟರ್ ವರ್ಸಸ್ ಅದರ್ ಸ್ಟೇಟ್ಸ್. ಯಾವುದೇ ರೀತಿ ಬಂದರೂ ಕೂಡ ಇಟ್ ವಿಲ್ ಆಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಓನ್ಲಿ ಅಂಡರ್ ಇಟ್ಸ್ ಒರಿಜಿನಲ್ ಅಂಡ್ ಎಕ್ಸ್ಕ್ಲೂಸಿವ್ jurisdiction. Center state and
ಇಂಟರ್ ಸ್ಟೇಟ್, ಕೇಂದ್ರ ವರ್ಸಸ್ ರಾಜ್ಯ ಅಥವಾ ಬಿಟ್ವೀನ್ ದ ಡಿಫರೆಂಟ್ ಸ್ಟೇಟ್ಸ್ ಆರ್ ಸೆಂಟರ್ ಪ್ಲಸ್ ಸ್ಟೇಟ್ ವರ್ಸಸ್ ಅದರ್ ಸ್ಟೇಟ್ಸ್, ಯಾವುದೇ ರೀತಿ ಬಂದ್ರೂ ಅದು ಒರಿಜಿನಲ್ ಜೂರಿಸ್ಡಿಕ್ಷನ್ ಕೆಳಗಡೆ ಬರುತ್ತೆ. ಒರಿಜಿನಲ್ ಅಂಡ್ ಎಕ್ಸ್ಕ್ಲೂಸಿವ್ ಜೂರಿಸ್ಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಬಂದು ದ ರಿಟ್ ಜೂರಿಸ್ಡಿಕ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 32. ಸೊ ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದೀವಿ. ಸೊ ಬೇಸಿಕಲಿ ವಿ ಕಾಲ್ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿ ಇರು ಪ್ರೊಟೆಕ್ಟ್ ಯಾರು, ಇಟ್ ಇಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಆರ್ಟಿಕಲ್ 32 ಕೆಳಗಡೆ that itself is a fundamental right. You can go to Supreme Court of India directly under Article 32 to get your 5 writs. Habeas corpus irbodu, mandamus irbodu, quo warranto irbodu, prohibition irbodu, certiorari irbodu. So ಇದನ್ನೆಲ್ಲದನ್ನು ತಗೊಳ್ಳೋದಕ್ಕೆ ನಾವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಗೆ ಹೋಗಬಹುದು ಅಂಡರ್ ಆರ್ಟಿಕಲ್ 32. ಅದನ್ನ ನಾವೇನಂತ ಕರಿತೀವಿ, ರಿಟ್ ಜೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ದಿ ಅಪಿಲೇಟ್ ಜೂರಿಸ್ಡಿಕ್ಷನ್. ಸೊ ನಾನು ನಿಮ್ಗೆ ಆವಾಗೇ ಹೇಳ್ದಂಗೆ ಇಂಡಿಯಾ ಫಾಲೋಸ್ ವಾಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಜುಡಿಷಿಯರಿ. ಇಲ್ಲಿ ಸಬಾರ್ಡಿನೇಟ್ ಕೋರ್ಟ್ಸ್ ಇದ್ರೆ ಅದ್ರ ಮೇಲೆ ಹೈಕೋರ್ಟ್ ಇರುತ್ತೆ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಸೊ ಅಪಿಲೇಟ್ ಜೂರಿಸ್ಡಿಕ್ಷನ್ ಅಂದ್ರೆ ಏನು? ಸೊ ಎನಿ ಕೇಸಸ್ ವಿಚ್ ಗೋ ಆನ್ ಅಪೀಲ್ ಫ್ರಮ್ ಹೈಕೋರ್ಟ್ ಟು ದ ಸುಪ್ರೀಂ ಕೋರ್ಟ್, ದಟ್ ಈಸ್ ಯುವರ್ ಅಪಿಲೇಟ್ ಜೂರಿಸ್ಡಿಕ್ಷನ್ ಅಂಡ್ ಇಟ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಸೊ ಸುಪ್ರೀಂ ಕೋರ್ಟ್ ಇಸ್ ದ ಅಪೆಕ್ಸ್ ಕೋರ್ಟ್ ಇನ್ ಇಂಡಿಯಾ. ಅದ್ರ ಮೇಲೆ ನಮ್ಗಿನ್ನ ಯಾವುದೇ ನ್ಯಾಯಾಲಯ ಇಲ್ಲ. ಇಟ್ ಈಸ್ ದ ಅಪೆಕ್ಸ್ ಕೋರ್ಟ್ ಇನ್ ಇಂಡಿಯಾ. ಸೊ ದೇರ್ ಬೈ ಇಟ್ ಈಸ್ ದ ಫೈನಲ್ appellate authority. Next we have the advisory jurisdiction under the article 143. So president ge on consults Supreme Court on public importance are a fact and opinion is not binding. So ivaga pre constitutional treaties irbodu athava yaude ಒಂದು issue with respect to the public opinion or importance for public fact idre adra ಬಗ್ಗೆ Supreme Court ge the President of India can ask for a advice under advisory jurisdiction and whatever advice Supreme Court kodutte it is not binding on the President of India. And lastly it is a court of record. Testimony for this itself, power to punish for contempt. So ಏನಪ್ಪ ಇದರ ಅರ್ಥ ಅಂತಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ ಅಂದ್ರೆ ಏನು, ಬೇಸಿಕಲಿ ಸುಪ್ರೀಂ ಕೋರ್ಟ್ ತೀರ್ಪುಗಳೇನಿದೆ ದೇ ಆಲ್ ಹ್ಯಾವ್ ದಿ ಎವಿಡೆನ್ಷರಿ ವ್ಯಾಲ್ಯೂ. ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಬೇರೆ ಕೋರ್ಟ್ಗಳಲ್ಲಿ ಕೋರ್ಟ್ ಮಾಡಿ ಈ ರೀತಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ಸ್ವಾಮಿ, ಸೊ ಇದೇ ರೀತಿ ಇದನ್ನು ಕೊಡಬೇಕು ಅಂತ ನಾವು ಬೇರೆ ಕೋರ್ಟ್ಗಳಲ್ಲಿ ಕೇಳಬಹುದು. ಅಥವಾ ಸುಪ್ರೀಂ ಕೋರ್ಟ್ ಆಲ್ ದ ರೆಕಾರ್ಡ್ಸ್ ಏನಿದೆ ದೇ ಆರ್ ಆಲ್ ಸೇವ್ಡ್ ಫಾರ್ ದಿ ಪರ್ಪೆಚುಯಲ್ ಮೆಮೊರಿ, ದೇ ಹ್ಯಾವ್ ಎವಿಡೆನ್ಷರಿ ವ್ಯಾಲ್ಯೂ. ಅಂಡ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಗೌರವ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಪನಿಷ್ ಮಾಡೋದು ಕೂಡ ಅಧಿಕಾರ ಇದೆ. ಐದರ್ ಇಟ್ ಮೇ ಬಿ ಸಿವಿಲ್ ಕಂಟೆಂಪ್ಟ್ ಆರ್ ಕ್ರಿಮಿನಲ್ ಕಂಟೆಂಪ್ಟ್. ಇಟ್ ಇಸ್ ಎ court of record and power to review its own judgments and orders. Meaning to say ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ತಾನೇ ಚೇಂಜ್ ಮಾಡ್ಕೋಬಹುದು ಅಥವಾ ಬದಲಾಯಿಸಬಹುದು. ಸೊ ಹಿಂದೆ ಯಾವುದೋ ಒಂದು ತೀರ್ಪು ಕೊಟ್ಟಿರ್ತಾರೆ, ಸೊ ಅದನ್ನ ಅಪ್ಡೇಟ್ ಮಾಡಬೇಕು, ಅದನ್ನ ಚೇಂಜ್ ಮಾಡಬೇಕು. ಹಿಂದೆ ವಾಟ್ ಎವರ್ ರೀಸನ್ಗೆ ಅದು ರಾಂಗ್ ಇರ್ಬೋದು ಇಲ್ಲ ರೈಟ್ ಇರ್ಬೋದು, ಆ ಟೈಮಲ್ಲಿ ಅದು ಕರೆಕ್ಟ್ ಅಂತ ಕೊಟ್ಟಿರ್ತಾರೆ. ಮುಂದೆ ಅದನ್ನ ಅಪ್ಡೇಟ್ ಮಾಡ್ಬೇಕಾಗಿದ್ರೆ ಅದನ್ನ ಚೇಂಜ್ ಮಾಡೋ ಅಧಿಕಾರ ಯಾರಿಗಿದೆ? ಓನ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ರಿವ್ಯೂ ಇಟ್ಸ್ ಜಡ್ಜ್ಮೆಂಟ್ಸ್. ಇವಾಗ ನಾವು ಇಫ್ ಯು ಲುಕ್ ಅಟ್ ಅವರ್ ಬೇಸಿಕ್ ಸ್ಟ್ರಕ್ಚರ್ ಎವಲ್ಯೂಷನ್ ಅಂತ ತಗೊಂಡ್ರೆ ಗೋಲಕ್ನಾಥ್ ಕೇಸ್ ಇರ್ಬೋದು ಇಲ್ಲ ಸಜ್ಜನ್ ಸಿಂಗ್ ಕೇಸ್ ಇರ್ಬೋದು, ಅದರಲ್ಲಿ ಕೊಟ್ಟಂತಹ ತೀರ್ಪು ಮತ್ತೆ ಕೇಶವಾನಂದ ಭಾರತಿಯಲ್ಲಿ ಕೊಟ್ಟಂತ ತೀರ್ಪು ಇಲ್ಲ ವಾಮನ್ ರಾವಲ್ ಕೊಟ್ಟಂತ ತೀರ್ಪು, ಇಟ್ ಗಾಟ್ ಚೇಂಜ್, ಇಟ್ ಗಾಟ್ ರಿವರ್ಸ್ಡ್. ಸೊ ಮೊದಲು ಫಂಡಮೆಂಟಲ್ ರೈಟ್ಸ್ ನ ಮಾಡಬಹುದು ಅಂತ ಹೇಳಿದ್ರು, ಮತ್ತೆ ಫಂಡಮೆಂಟಲ್ ರೈಟ್ಸ್ ನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಸೊ ಹೂ ಕ್ಯಾನ್ ರಿವ್ಯೂ ದಟ್ ಜಡ್ಜ್ಮೆಂಟ್ಸ್? ಇಟ್ ಈಸ್ ಓನ್ಲಿ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಹ್ಯಾಸ್ ದ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್ಸ್ ಆರ್ ಆರ್ಡರ್ಸ್. ಸೊ ವಾಟ್ ಆರ್ ದ ಟೋಟಲ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತ ನಾವು ತಗೊಂಡ್ರೆ ಒರಿಜಿನಲ್ ಅಂಡ್ ಎಕ್ಸ್ಕ್ಲೂಸಿವ್ ಜೂರಿಸ್ಡಿಕ್ಷನ್, ಇಂಟರ್ ಸ್ಟೇಟ್ ಅಥವಾ ಸೆಂಟ್ರಲ್ ಸ್ಟೇಟ್. ರಿಟ್ ಜೂರಿಸ್ಡಿಕ್ಷನ್ ಅಂತ ತಗೊಂಡ್ರೆ ಅಂಡರ್ ಆರ್ಟಿಕಲ್ 32 ಅಪಿಲೇಟ್ ಜೂರಿಸ್ಡಿಕ್ಷನ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಅಡ್ವೈಸರಿ ಜೂರಿಸ್ಡಿಕ್ಷನ್ ಬೇಸ್ಡ್ ಆನ್ ದಿ ರಿಕ್ವೆಸ್ಟ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಬಂದು ಆಸ್ ಎ ಕೋರ್ಟ್ ಆಫ್ ರೆಕಾರ್ಡ್ ಅಂಡ್ ಇಟ್ ಹ್ಯಾಸ್ ದ ರಿವ್ಯೂ ಪವರ್ ಟು ರಿವ್ಯೂ ಇಟ್ಸ್ ಓನ್ ಡಿಸಿಷನ್ಸ್. ನೆಕ್ಸ್ಟ್ ವಿ ಹ್ಯಾವ್ ದಿ ಜುಡಿಷಿಯಲ್ ರಿವ್ಯೂ ಅಂಡ್ ಪಬ್ಲಿಕ್ ಇಂಟ್ರೆಸ್ಟ್ litigation. Judicial review and public interest litigation. ಸೊ ಏನಪ್ಪಾ ಇದು ಜುಡಿಷಿಯಲ್ ರಿವ್ಯೂ ಅಂತ ಅಂದ್ರೆ, ಸಿ ಬೇಸಿಕಲಿ ಸಂವಿಧಾನದಲ್ಲಿ ಆರ್ಟಿಕಲ್ 13, ಆರ್ಟಿಕಲ್ 32, 143, 226 ಈ ತರ ಇನ್ನು ಮುಂತಾದ ಆರ್ಟಿಕಲ್ಸ್ ದಂಡಿಯಾಗಿದೆ. ಸೊ ಬಟ್ ಬೇಸಿಕಲಿ ಈ ಆರ್ಟಿಕಲ್ಸ್ ವಿಚ್ ಪ್ರೊವೈಡ್ ದ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಫಾರ್ judicial review. See, Article 13 itself says the laws inconsistent with the Constitution of India shall be declared as null and void ಅಂತ ಸಂವಿಧಾನನೇ ಹೇಳುತ್ತೆ. ಸೊ ಯಾವುದು ಈ ಸಂವಿಧಾನದ ಒಂದು
ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಏನ್ ಸಂವಿಧಾನದಲ್ಲಿ ನಾವೇನ್ ಚೌಕಟ್ಟು ಹಾಕಿದೀವಿ ಆ ಚೌಕಟ್ಗೆ ವಿರುದ್ಧವಾಗಿ ಯಾವುದೇ ಒಂದು ರೂಲ್ಸ್ ಲಾಸ್ ಮಾಡಿದ್ರೆ ಅದನ್ನ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಬಹುದು ಅಂತ ಹೇಳುತ್ತೆ. ಸೊ ಹೂ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ಇಟ್ ಸಮಥಿಂಗ್ ಆಸ್ ನಲ್ ಅಂಡ್ ವಾಯ್ಡ್? ಇಟ್ ಈಸ್ ದ ಜುಡಿಷಿಯರಿ ವಿಚ್ ಹ್ಯಾಸ್ ದ ಪವರ್ ಟು ಡಿಕ್ಲೇರ್ ಸಮಥಿಂಗ್ ಆಸ್ ನಲ್ ಅಂಡ್ ವಾಯ್ಡ್. ಅಲ್ಲಿಗೆ ಆಟೋಮೆಟಿಕಲಿ the Constitution of India is providing the power of judicial review to the Supreme Court of India. Next, Article 32 ಏನು ಹೇಳುತ್ತೆ? Article 32 provides for the writ jurisdiction, and Article 226 also provides for writ jurisdiction. Article 32 is only for fundamental rights, whereas Article 226 is for both fundamental rights and any other rights. So ಫಂಡಮೆಂಟಲ್ ರೈಟ್ಸ್ ಇರ್ಬೋದು ಆರ್ ಅದರ್ ರೈಟ್ಸ್ ಇರ್ಬೋದು. ಇವಾಗ ಒಂದು ರಿಟ್ ಜುರಿಸ್ಡಿಕ್ಷನ್ ಕೊಡ್ತಾ ಇದ್ದಾರೆ, ಎನಿಥಿಂಗ್ ವಿಚ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಅಂಡ್ ದೇ ಆರ್ ಅಫೆಕ್ಟಿಂಗ್ ಯುವರ್ ಫಂಡಮೆಂಟಲ್ ರೈಟ್ಸ್ ಅಂತ ಅಂದ್ರೆ ರಿಟ್ ಜುರಿಸ್ಡಿಕ್ಷನ್ ಕೊಡ್ತಾ ಇದ್ದಾರೆ ಟು ಗೆಟ್ ಬ್ಯಾಕ್ ಯುವರ್ ರೈಟ್ಸ್ ಅಂದ್ರೆ ಅಲ್ಲಿಗೆ ಮಾಡಿರೋ ಒಂದು ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಏನಿದೆ ಅದು ಸರಿಯಾಗಿಲ್ಲ. ದಟ್ಸ್ ವೈ ವಿ ಆರ್ ಎನ್ಫೋರ್ಸಿಂಗ್ ದೀಸ್ ರಿಟ್ಸ್ ಅಂತ ಆಯ್ತಲ್ವಾ. ಸೊ ಅದರ ಅರ್ಥ ಏನು? ದೇ ಆರ್ ರಿವ್ಯೂವಿಂಗ್ ದ ಲೆಜಿಸ್ಲೇಟಿವ್ ಅಥವಾ ಎಕ್ಸಿಕ್ಯೂಟಿವ್ ಎನಾಕ್ಟ್ಮೆಂಟ್ಸ್. ಸೊ ದಟ್ ಈಸ್ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಸೊ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಗಳು ಮಾಡಿರ್ತಕ್ಕಂತಹ ಒಂದು ಲೆಜಿಸ್ಲೇಷನ್ಸ್ ಅಥವಾ ಶಾಸನಗಳನ್ನ ವೆದರ್ ದೇ ಆರ್ ಇನ್ ಸಿಂಕ್ ವಿತ್ ದ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಆರ್ ವೆದರ್ ದೇ ಆರ್ ಇನ್ ಸಿಂಕ್ ವಿತ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಇವಾಗ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಫಾಲೋ ಮಾಡಿದ್ರು ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್. ಸಂವಿಧಾನದ ಒಂದು ಆಶಯಯುಕ್ತ ಏನಿದೆ ಆ ಒಂದು ಆಶಯಗಳಿಗೆ ವಿರುದ್ಧವಾಗಿ ಮಾಡಿದ್ರು ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್. ದಟ್ ಆಶಯಗಳು ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಸೊ ಯಾವುದಕ್ಕೆ ವಿರುದ್ಧವಾಗಿ ಮಾಡಿದ್ರು ಕೂಡ ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಆಸ್ ನಲ್ ಅಂಡ್ ವಾಯ್ಡ್ ಟು ದ ಲೆವೆಲ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಕಂಪ್ಲೀಟ್ ಆಗಿ ನಲ್ ಅಂಡ್ ವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲಿವರೆಗೂ ಅದು ವಿರುದ್ಧವಾಗಿ ಹೋಗುತ್ತೋ ಅಷ್ಟು ಮಾತ್ರ ನಲ್ ಅಂಡ್ ವಾಯ್ಡ್ ಆಗುತ್ತೆ. ಸೊ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಂಗೆ ಇದು ಹೊಸದಾಗಿ ಮಾಡಿರ್ತಕ್ಕಂಥ ಲಾ ಅಂಡ್ ದಿಸ್ ಪೋರ್ಷನ್ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಅಂದ್ರೆ ಓನ್ಲಿ ದಟ್ ಪೋರ್ಷನ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ರಿಮೈನಿಂಗ್ ಲಾ ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಇಫ್ ದಿಸ್ ಈಸ್ ರಿಮೈನಿಂಗ್ ಲಾ, this will continue. Only that portion which is inconsistent will be declared as null and void. So that is the power of judicial review. It is the final interpreter of the constitution. So ಸಂವಿಧಾನನ ಅದು ವಾಟ್ ಈಸ್ ದ ಇಂಟರ್ಪ್ರಿಟೇಷನ್. ಸೊ ವೆದರ್ ಅದನ್ನ ಒಂದು ಪ್ರಿಯಾಂಬಲ್ ಜೊತೆ ಇರ್ಬೋದು ಅಥವಾ ಬೇರೆ ಫಂಡಮೆಂಟಲ್ ರೈಟ್ಸ್ ಜೊತೆ ಇರ್ಬೋದು, ಅದನ್ನ ಒಂದು ನೋಡಿ ವಾಟ್ ವೆದರ್ ಇಟ್ ಈಸ್ ಗೋಯಿಂಗ್ ಇನ್ ಸಿಂಕ್ ವಿತ್ ದ ವ್ಯೂಸ್ ಆಫ್ ಅವರ್ ಫೋರ್ ಫಾದರ್ಸ್, views of the constitutional makers. So what is the interpretation of the constitution? ಅದನ್ನ ಫೈನಲ್ ಆಗಿ ಡಿಸೈಡ್ ಮಾಡೋದು ಯಾರು? It is the Supreme Court or even High Courts also. So final interpreter of constitution is the judiciary. Power to examine constitutionality of legislative acts and executive orders. ಇಲ್ಲ ಕಾರ್ಯಾಂಗ ಇರ್ಬೋದು ಅಥವಾ ಶಾಸಕಾಂಗ ಇರ್ಬೋದು, ಅದು ಮಾಡಿರ್ತಕ್ಕಂತಹ ಒಂದು ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ಸ್ ಇರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಇರ್ಬೋದು, ಅದು ಕಾನ್ಸ್ಟಿಟ್ಯೂಷನಾಲಿಟಿ ಮೀನಿಂಗ್ ಟು ಸೇ ಸಂವಿಧಾನಕ್ಕೆ ಪರ ಇದೆಯಾ ಅಥವಾ ಸಂವಿಧಾನದ ಒಂದು ಪ್ರಾವಿಷನ್ಸ್ ಏನಿದೆ ಅದಕ್ಕೆ ಆ ವಿಧಿಗಳಿಗೆ ಅದು ಎಗೇನ್ಸ್ಟ್ ಆಗಿದೆಯಾ, ಆ ಸಂವಿಧಾನ ನೀಡಿದಂತ ಒಂದು ಚೌಕಟ್ಟಿನಲ್ಲಿ ಅದು ಇದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡೋದು ಯಾರು? ಇಟ್ ಈಸ್ ದ ಜುಡಿಷಿಯರಿ. ದಟ್ ಈಸ್ ಯುವರ್ ಜುಡಿಷಿಯಲ್ ರಿವ್ಯೂ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. Basic structure doctrine is a judicial innovation and nowhere mentioned in constitution. ಈ ಜುಡಿಷಿಯಲ್ ರಿವ್ಯೂ ಏನಿದೆ ಅಲ್ಲ, ಐ ಮೀನ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನಿದೆ ಅಲ್ಲ, ಇದು ಏನು, ಅದರ ಒಂದು ಡೆಫಿನಿಷನ್ ಏನು ಎಲ್ಲಿದೂ ಕೊಟ್ಟಿಲ್ಲ. ಈವನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ಸೋ ನಾಟ್ ಗಿವನ್ ಅಸ್ ದಿ ಡೆಫಿನಿಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂದ್ರೆ ಏನು? ಫ್ಯೂಚರ್ಸ್ ಲೈಕ್ ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನ್, ರೂಲ್ ಆಫ್ ಲಾ, ಫೆಡರಲಿಸಮ್, ಜುಡಿಷಿಯಲ್ ರಿವ್ಯೂ ಕೆನಾಟ್ ಬಿ ಅಮೆಂಡೆಡ್. ಸೊ ಅದರ ಅರ್ಥ ಏನು? ಸಂವಿಧಾನದಲ್ಲಿ ಒಂದು ಮೂಲ ಸಿದ್ಧಾಂತ ಅಂತ ಇದೆ, ಆ ಸಿದ್ಧಾಂತದ ವಿರುದ್ಧ ನಾವು ಯಾವುದು ಚೇಂಜಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಡೋಂಟ್ ಗೋ ಅಗೇನ್ಸ್ಟ್ ದಿ basic features of constitution. If they are amended, the Indian constitution will not retain its original position. ಯಾವ ಒಂದು ರೀತಿ ನಮ್ಮ ಭಾರತ ಇರಬೇಕು ಅಂತ ದ ಸಂವಿಧಾನ ರಚನಾ ಸಮಿತಿ ಅಥವಾ ಸಂವಿಧಾನ ರಚನಾಕಾರರು ಆಶಯ ಇಟ್ಕೊಂಡಿದ್ರು ಅದಕ್ಕೆ ವಿರುದ್ಧವಾಗಿ ಹೋಗುತ್ತೆ ಇಫ್ ಯು ಚೇಂಜ್ ದಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಸೊ ಅದನ್ನ ಯಾರು ಕೊಟ್ರು? ಇಟ್ ಈಸ್ ಪ್ರೊವೈಡೆಡ್ ಬೈ ದ ಜುಡಿಷಿಯರಿ ಓನ್ಲಿ. ಸೊ ದಟ್ ಈಸ್ ಯುವರ್ ಜುಡಿಷಿಯಲ್ ರಿವ್ಯೂ. ಸೊ ಈ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ನ ವೆದರ್ ದೇ ಆರ್ ರೈಟ್ ಆರ್ ರಾಂಗ್, whether they are in sync with the constitutional provisions, ಒಂದು ಕಾನ್ಸ್ಟಿಟ್ಯೂಷನಾಲಿಟಿ
ಆಫ್ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಎನಾಕ್ಟ್ಮೆಂಟ್ಸ್ ಏನಿದೆ ಅದನ್ನ ಚೆಕ್ ಮಾಡೋದು ವಿ ಕಾಲ್ ಇಟ್ ಆಸ್ ದ ಜುಡಿಷಿಯಲ್ ರಿವ್ಯೂ. ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಏನಪ್ಪಾ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಏನಾಗ್ತಾ ಇತ್ತು, ಯಾರಿಗೆ ಏನೇ ಒಂದು ತೊಂದರೆ ಬಂದ್ರು ಅವರು ಕೋರ್ಟ್ಗೆ ಹೋಗ್ತಾ ಇದ್ರು. ಏನೇ ಒಂದು ತೊಂದರೆ ಬಂದಾಗ ದ ಪರ್ಸನ್ ಹೂ ಇಸ್ ಇಂಡಿವಿಜುವಲಿ ಅಫೆಕ್ಟೆಡ್ ಅವರು ಅದನ್ನ ಕೇಸ್ ಆಗ್ತಾ ಇದ್ರು. ಇದನ್ನ ನಾವೇನಂತ ಕರಿತೀವಿ, ಲೋಕಸ್ ಸ್ಟ್ಯಾಂಡೈ ಅಂತ ಕರಿತೀವಿ. ಬಟ್ ಇವಾಗ ದೇರ್ ಆರ್ ಮೆನಿ ಎ ಟೈಮ್ಸ್ ಒಂದು ಟ್ರೈಬಲ್ ಪೀಪಲ್ ಇರ್ಬೋದು ಆರ್ ಮೆನಿ ಅದರ್ ವೀಕರ್ ಸೆಕ್ಷನ್ಸ್ ಇರ್ಬೋದು, ಅವರಿಗೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋದಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಸಾರ್ವಜನಿಕ ಹಿತಾಸಕ್ತಿ. ಸೊ ಎನಿ ಪರ್ಸನ್ who is individually motivated, who wants to take some action or course correction regarding something that is happening in the society, so ಇದು ಆಗಬಾರ್ದು, ಇಲ್ಲಿ ನ್ಯಾಯ ಒದಗಿಸಬೇಕು ಅಂತ ಬಂದಾಗ, so court will not look into what is called as locus standi, that is called as relaxation of locus standi. ಸೊ ಏನಪ್ಪ ಇದು locus standi relaxation ಅಂತಂದ್ರೆ, ಯಾವುದೇ ಒಬ್ಬ ಎನಿ ಪರ್ಸನ್ who is interested to bring some issue to the notice of the court can move a court saying that any individual interested person NGO can move to the court for the needy. So ಯಾರೋ ಬಡವರು ಇರ್ಬೋದು, ಇಲ್ಲ ವೀಕರ್ ಸೆಕ್ಷನ್ಸ್ ಇರ್ಬೋದು, ಆರ್ ಟ್ರೈಬಲ್ ಪೀಪಲ್ ಇರ್ಬೋದು. ಸೊ whoever cannot go to court but an individual who is motivated to do some public good, so ಅವರು he or she can file a case. ಸೊ ಮೊದಲು ಏನು, ಯಾರಿಗೆ ತೊಂದರೆ ಆಗಿದೆ ಅವರೇ ಕೋರ್ಟ್ಗೆ ಹೋಗ್ಬೇಕು, ಲೋಕಸ್ ಸ್ಟ್ಯಾಂಡೈ. ಬಟ್ ಇವಾಗ ಅದನ್ನ ರಿಲ್ಯಾಕ್ಸ್ ಮಾಡಿದೀವಿ, ದಟ್ ಈಸ್ ಯುವರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೊ ಇದು ಎಲ್ಲಿಂದ ಬಂತು? ಇಟ್ ಎವಾಲ್ಡ್ ಇನ್ USA ಇನ್ ದ 1960s. USA ನಲ್ಲಿ 1960s ಅಲ್ಲಿ ಬಂತು. ಅನ್ ಔಟ್ಕಮ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್, ಕ್ರಿಯಾಶೀಲತೆ. ಸೊ ಬೇಸಿಕಲಿ ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ನೋಡು ಪ್ರೋ ಆಕ್ಟಿವ್. ಸೊ ನನಗೆ ಬಂದಿದ್ದನ್ನ ಮಾತ್ರ ನಾನು ನೋಡ್ತೀನಿ ಅನ್ನೋ ಬದಲು ಐ ವಿಲ್ ಟೇಕ್ ಇಟ್ ಅಪ್ ಮೈ ಸೆಲ್ಫ್. ಸುವೋಮೋಟೋ ಕಾಗ್ನಿಸೆನ್ಸ್ ಅಂದ್ರೆ ಏನೋ ಒಂದು ಎರರ್ ಆಗಿದೆ, ಅದನ್ನ ಸ್ವಯಂ ಪ್ರೇರಣೆಯಿಂದ ನಾವೇ ಅದನ್ನ ತಗೊಂತೀವಿ, ನಾವೇ ಆ ಕೇಸನ್ನ ತಗೊಂತೀವಿ ಅಂತ ಹೇಳೋದೆ ಸ್ವಯಂ ಪ್ರೇರಿತವಾಗಿ ಸುವೋಮೋಟೋ ಕಾಗ್ನಿಸೆನ್ಸ್. ಅಥವಾ ಎಪಿಸ್ಟೋಲರಿ ಜುರಿಸ್ಡಿಕ್ಷನ್, ಗ್ರೀವಿಯನ್ಸ್ ಲೆಟರ್ಸ್ ಕನ್ವರ್ಟೆಡ್ ಟು PILs. ಸೊ ಏನೋ ಒಂದು ತೊಂದರೆ ಆಗಿದೆ, ಕೋರ್ಟ್ಗೆ ಹೋಗಕ್ಕಾಗ್ತಿಲ್ಲ, ಇಲ್ಲ ಮೊಕದ್ದಮೆ ಹೂಡಕ್ಕಾಗ್ತಿಲ್ಲ, ಆವಾಗ ಈವನ್ ಇಫ್ ಲೆಟರ್ಸ್ ಆರ್ ರಿಟರ್ನ್ ಟು ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಕೋರ್ಟ್ಗೆ ಲೆಟರ್ ಬರೆದಾಗ ಈವನ್ ದೋಸ್ ಲೆಟರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್. ಸೊ ಬಿಕಾಸ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್, ಸೊ ನನ್ನ ಮುಂದೆ ಬಂದಂತಹ ಕೇಸನ್ನ ಮಾತ್ರ ನಾನು ನೋಡ್ತೀನಿ ಅನ್ನೋ ಬದಲು, ಯಾವುದೋ ಒಂದು ಎರರ್ ನನಗೆ ಗೊತ್ತಾಗಿದೆ, ಅದನ್ನ ನಾನೇ ಸ್ವಯಂ ಪ್ರೇರಿತವಾಗಿ ಒಂದು ಕೇಸ್ನ ದಾಖಲಿಸ್ಕೊಂತೀನಿ. ಅಥವಾ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಆದಾಗ ಅವನೇ ಬರ್ಬೇಕಂತ ಇಲ್ಲ, ಎನಿ ಪಬ್ಲಿಕ್ ಮೋಟಿವೇಟೆಡ್ ಇಂಡಿವಿಜುವಲ್ ಕಮ್ಸ್ ಅಂಡ್ ಇನ್ಫಾರ್ಮ್ಸ್ ದಿ ಕೋರ್ಟ್ ಆಫ್ ಫೈಲ್ಸ್ PIL, ವಿ ವಿಲ್ ಟೇಕ್ ದಟ್ ಕೇಸ್. ಲೋಕಸ್ ಸ್ಟ್ಯಾಂಡೈ ರಿಲ್ಯಾಕ್ಸೇಷನ್ ಮಾಡೋದಿರ್ಬೋದು, ಸ್ವಯಂ ಪ್ರೇರಿತ ಅಥವಾ ಸುವೋಮೋಟೋ ಅವರೇ ಕೇಸ್ ತಗೊಳ್ಳೋದಿರ್ಬೋದು, ಅಥವಾ ಲೆಟರ್ಸ್ ಬರೆದ್ರೆ ಎಪಿಸ್ಟೋಲರಿ ಜೂರಿಸ್ಡಿಕ್ಷನ್ ಲೆಟರ್ಸ್ ಬರೆದಾಗ ಆ ಗ್ರೀವಿಯನ್ಸ್ ಲೆಟರ್ಸ್ ನ PIL ಕನ್ವರ್ಟ್ ಮಾಡೋದಿರ್ಬೋದು, ಅದನ್ನ ನಾವೇನಂತ ಕರಿತೀವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಎ ಪಾರ್ಟ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್, ಕ್ರಿಯಾಶೀಲತೆ. ಯಾಕೆ? ತನ್ನ ಮುಂದೆ ಬಂದಂತಹ ಕೇಸ್ಗಳನ್ನ ರೈಟ್ ಆರ್ ರಾಂಗ್ ಅಂತ ಹೇಳೋದು ಅಲ್ದಿರ, ತನಗೆ ಏನೋ ಒಂದು ಎರರ್ ಗೊತ್ತಾಗಿದೆ, ಏನೋ ಒಂದು ಇಶ್ಯೂ ಗೊತ್ತಾಗಿದೆ ಅಂದ್ರೆ ಸ್ವಯಂ ಪ್ರೇರಿತ ಇಂದ ಜುಡಿಷಿಯಲ್ ಆಕ್ಟಿವಿಸಮ್, ಅವರೇ ಒಂದು ಕೇಸ್ ತಗೊಂತಾ ಇದ್ದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಅ ಔಟ್ಕಮ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್. ಸೊ USA ಅಲ್ಲಿ 1960s ಅಲ್ಲಿ ಬಂತು, ಅಂಡ್ ಇಂಡಿಯಾದಲ್ಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್ 1980s ಬೈ ವಿ ಕೃಷ್ಣ ಅಯ್ಯರ್ ಅಂಡ್ PN ಭಗವತಿ. ಸೊ ವಿ ಕೃಷ್ಣ ಅಯ್ಯರ್ ಅಂಡ್ PN ಭಗವತಿ ಇದನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ದೇ ಮೇಡ್ ಇಟ್ ಪಾಪ್ಯುಲರ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಬಟ್ ಇವತ್ತೇನಾಗಿದೆ, ಮೆನಿ ಇಂಡಿವಿಜುವಲ್ಸ್ ಹೂ ಆರ್ ಮೋಟಿವೇಟೆಡ್ ಪರ್ಸನಲಿ, ಸೊ ಅವ್ರು ಪರ್ಸನಲಿ ಅವರ ಒಂದು ಪಬ್ಲಿಸಿಟಿಗೋಸ್ಕರ ಇರ್ಬೋದು, ಇಲ್ಲ ಅವರ ಒಂದು ಬೆನಿಫಿಟ್ಗೋಸ್ಕರ ಇರ್ಬೋದು, ಇಲ್ಲ ಅವರೊಂದು ಲಾಭಕ್ಕೋಸ್ಕರ ಇರ್ಬೋದು, ಮೆನಿ ಇಂಡಿವಿಜುವಲ್ಸ್ ಆರ್ ಫೈಲಿಂಗ್ ಕೇಸ್ ಇನ್ ದ ಕೋರ್ಟ್ಸ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬದಲು ಇವತ್ತದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೋ ಇಲ್ಲ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೂ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಇದೆ, ಆರ್ ಈವನ್ ಹೈಕೋರ್ಟ್ಸ್ ಆಲ್ಸೋ ಮೆನಿ ಎ ಟೈಮ್ಸ್ ವೆನ್ ದೇ ಫೈಂಡ್ ಔಟ್ ದಿಸ್ ಕೇಸಸ್ ಆರ್ ಫ್ರಿವಲಸ್ ಇನ್ ನೇಚರ್. ಸೊ ಇದು ಫ್ರಿವಲಸ್ ಕೇಸು, ಇದು ನ್ಯಾಯಯುತವಲ್ಲ, ಇದು ಅವರ ಪಬ್ಲಿಕ್ ಇಂಟ್ರೆಸ್ಟ್ ಇರ್ಬೋದು ಇಲ್ಲ ಪಬ್ಲಿಸಿಟಿಗೆ ಇರ್ಬೋದು ಹಾಕಿದ್ದಾರೆ, ಇಟ್ಸ್ ಎ ಫ್ರಿವಲಸ್ ಕೇಸ್ ಅಂತ ಗೊತ್ತಾದ್ರೆ ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ಸ್ ದೇ ಆರ್ ಇಂಪೋಸಿಂಗ್ ಫೈನ್. ಸೊ ಫೈನ್ ಹಾಕಿ ದೇ ಆರ್ ಡಿಸ್ಕರೇಜಿಂಗ್ ದಿಸ್ frivolous cases. But if it is a genuine case anta andre they do take it up, and many a times the courts have provided the relief under these things. So courts have provided relief under this public interest litigation. So that is your judicial review and public interest litigation. So judicial review ಅಥವಾ ನ್ಯಾಯಾಂಗ ವಿಮರ್ಶೆ ಅಂದ್ರೆ ಏನು,
ಸೊ ಎಕ್ಸಿಕ್ಯೂಟಿವ್ ಇರ್ಬೋದು, ಲೆಜಿಸ್ಲೇಟಿವ್ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಒಂದು ರೂಲ್ಸು ಲಾಸು ವೆದರ್ ದೇ ಆರ್ ಇನ್ ಸಿಂಕ್ ಅಂತ ನೋಡೋದನ್ನ ನ್ಯಾಯಾಂಗ ವಿಮರ್ಶೆ ಅಂತ ಮಾಡ್ತೀವಿ. ನ್ಯಾಯಾಂಗ ವಿಮರ್ಶೆಯಿಂದ ಸ್ವಲ್ಪ ಮುಂದೆ ಹೋಗಿ ಏನೋ ಒಂದು ತಪ್ಪಾಗಿದೆ, ಆ ತಪ್ಪನ್ನ ನಾನೇ ಕೇಸ್ ತಗೊಂತೀನಿ, ಸೊ ಒಂದು ನ್ಯಾಯಾಂಗ ಕ್ರಿಯಾಶೀಲತೆ ಅಡಿಯಲ್ಲಿ ನಾವು ತಗೊಂಡಾಗ ದಟ್ ವಿಲ್ ಬಿಕಮ್ ಅವರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗೋದು ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಜುಡಿಷಿಯಲ್ ಆಕ್ಟಿವಿಸಮ್ ವರ್ಸಸ್ ಜುಡಿಷಿಯಲ್ ರಿಸ್ಟ್ರೈಂಟ್. ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ರೆ ಏನು, ಇವಾಗ ನಾವು ಇವಾಗ ತಿಳ್ಕೊಂಡಿದೀವಿ ಒಂದು ನ್ಯಾಯಾಂಗದ ಕ್ರಿಯಾಶೀಲತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಏನ್ ಗೊತ್ತಿದೆ, ಲೆಜಿಸ್ಲೇಚರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಅಥವಾ ಜುಡಿಷಿಯರಿ ಇರ್ಬೋದು, ದೇ ಆಲ್ ಶುಡ್ ಆಕ್ಟ್ ಇನ್ ದೇರ್ ಓನ್ ಡೊಮೈನ್. ದೇ ಆಲ್ ಶುಡ್ ಆಕ್ಟ್ ಇನ್ ದೇರ್ ಓನ್ ಡೊಮೈನ್. ದಿಸ್ ಈಸ್ ಕಾಲ್ಡ್ ಆಸ್ ಸಪರೇಷನ್ ಆಫ್ ಪವರ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಸಪರೇಷನ್ ಆಫ್ ಪವರ್ಸ್ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಏನ್ ಸಪರೇಷನ್ ಆಫ್ ಪವರ್ ಅಂತಂದ್ರೆ ಲೆಜಿಸ್ಲೇಚರ್, ಬಟ್ ಇಂಡಿಯಾದಲ್ಲಿ ದಿಸ್ ಇಸ್ ನಾಟ್ ವಾಟರ್ ಟೈಟ್ ಬಿಕಾಸ್ ಎಕ್ಸಿಕ್ಯೂಟಿವ್ ಇಸ್ ಎ ಪಾರ್ಟ್ ಆಫ್ ಲೆಜಿಸ್ಲೇಚರ್ ಅಂಡ್ ಇಸ್ ಆನ್ಸರಬಲ್ ಟು ಲೆಜಿಸ್ಲೇಚರ್, ದಟ್ ಈಸ್ ಯುವರ್ ಪಾರ್ಲಿಮೆಂಟರಿ ಫಾರಮ್ ಅಂತ ನಮಗೆ ಗೊತ್ತಿದೆ. ಬಟ್ ಇಲ್ಲಿ ನೋಡಿದಾಗ ಏನಾಗ್ತದೆ, ವೆನ್ ಜುಡಿಷಿಯರಿ ಓವರ್ ಸ್ಟೆಪ್ಸ್ ಇನ್ ಟು ದಿಸ್ ಡೊಮೈನ್, ಯಾವಾಗ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ವೆನ್ ದೇ ಆರ್ ನಾಟ್ ಡೂಯಿಂಗ್ ದೇರ್ ಜಾಬ್ಸ್ ಪ್ರಾಪರ್ಲಿ, ವೆನ್ ಪೀಪಲ್ ಫೈಲ್ ದೇರ್ ಕೇಸಸ್ ಇನ್ ದ High Court or Supreme Court, and when the judiciary starts enacting or participates in policy making, giving suggestions irbodu or enacting certain guidelines as to how something should be done anta heli avaru judiciary ಒಂದು guidelines ಕೊಡೋದು ಇರಬಹುದು, ಅಥವಾ judiciary when it participates in the legislative and executive domain, that we call it as judicial activism. Activism involves judges participating in the policy making. Restraint involves respecting separation of powers. ಸೊ ಸಪರೇಷನ್ ಆಫ್ ಪವರ್ಸ್ ಏನಿದೆ, ಯಾವ ರೀತಿ ನಾವು ಆವಾಗಲೇ ನೋಡಿದಂಗೆ ಜುಡಿಷಿಯರಿ ಒಂದು ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಜುಡಿಷಿಯರಿ ಸ್ಯಾಲರೀಸ್ ಇರ್ಬೋದು, ಎಲ್ಲದರಲ್ಲಿನೂ ಯಾವ ರೀತಿ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ನ ಹೊರಗಡೆ ಇಟ್ಟಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಆರ್ ಡನ್ ಬೈ ದ ಕೊಲಿಜಿಯಂ ಸಿಸ್ಟಮ್ ಓನ್ಲಿ, ಅಂಡ್ ದೆನ್ ದೇರ್ ಸ್ಯಾಲರೀಸ್ ಬಿಕಮ್ ನಾನ್ ವೋಟಬಲ್ ಪಾರ್ಟ್. ದೇರ್ ರಿಮೂವಲ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ದೇ ಆರ್ ಬ್ಯಾನ್ಡ್ ಫ್ರಮ್ ಎನಿ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್. ಸೊ ಯಾವ ರೀತಿ ಅವ್ರ ಇಂಡಿಪೆಂಡೆನ್ಸ್ ಅವರು ಕೊಟ್ಟು ಸಪರೇಷನ್ ಆಫ್ ಪವರ್ ಅಂತ ಅವರು ಕೊಟ್ಟಿದ್ದೀವಿ, ಅದೇ ರೀತಿ ದ ಜುಡಿಷಿಯರಿ ಆಲ್ಸೋ ಶುಡ್ ನಾಟ್ ಎಂಟರ್ ಇನ್ ಟು ದಿಸ್ ಡೊಮೈನ್. ಬಟ್ ಸಮಟೈಮ್ಸ್ ಬಿಕಾಸ್ ಆಫ್ certain issues, when the legislature is not acting upon certain things for multiple reasons, that time judiciary oversteps into the domain of legislature and executive. ಅದನ್ನ ನಾವೇನಂತ ಕರಿತೀವಿ, ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಜುಡಿಷಿಯಲ್ ರಿಸ್ಟ್ರೈಂಟ್ ಅಂದ್ರೆ ಏನು? ಸೊ ಜುಡಿಷಿಯಲ್ ರಿಸ್ಟ್ರೈಂಟ್ ಈಸ್ ರೆಸ್ಪೆಕ್ಟಿಂಗ್ ದ ಸಪರೇಷನ್ ಆಫ್ ಪವರ್ಸ್ ಅಂಡ್ ನಾಟ್ ಎಂಟರಿಂಗ್ ಇನ್ ಟು ದ phase of or not entering into the domain of others, legislature and executive. So phase 3 basically era of activism. So 1977 or 78 allinda we respect what we are witnessing what is called as era of activism. Activists looking at philosophy and intent of provisions. So ಮೊದಲು ಏನಾಗ್ತಾ ಇತ್ತು, we used to look at only the procedure. So ಯಾವ ರೀತಿ ಒಂದು ರೂಲ್ಸ್ ಲಾಸ್ ನ ಇಲ್ಲ ಯಾವ ರೀತಿ ಒಂದು ಆಕ್ಟ್ಸ್ ಬಿಲ್ಸ್ ನ ಪಾರ್ಲಿಮೆಂಟ್ ಅಲ್ಲಿ ಇರಬಹುದು ಇಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಇರಬಹುದು ಅದು ಪಾಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಬಟ್ ಆಫ್ಟರ್ ದಿಸ್ ಎರಾ, ಈ ಒಂದು 70s and 80s ಮುಗಿದ್ಮೇಲಿಂದ we are not just looking at the way the bills are passed, we are looking at the philosophy and the intent in the provisions. So whether the intent is exactly what it is being portrayed, ಆ ಇಂಟೆನ್ಷನ್ ಪ್ರಕಾರನೇ ಇದು ನಡೀತಾ ಇದೆಯಾ ಇಲ್ಲ ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆಯಾ, ಸೊ ಅದನ್ನ ನೋಡೋದು ಇಟ್ ಈಸ್ ಅ ಜುಡಿಷಿಯಲ್ ಆಕ್ಟಿವಿಸಮ್. ಎಕ್ಸಾಂಪಲ್, ರೋಲ್ಸ್ ಇನ್ ಎನ್ವಿರಾನ್ಮೆಂಟಲ್ ನಾರ್ಮ್ಸ್ ಇರ್ಬೋದು, ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದಕ್ಕೋಸ್ಕರ ನಾವೇನ್ ಕರಿತಾ ಇದೀವಿ ಇದನ್ನ ಜುಡಿಷಿಯಲ್ ಆಕ್ಟಿವಿಸಮ್ ನ ಡೆಮೋಕ್ರಟಿಸ್ ನಾನ್ ಡೆಮೋಕ್ರಟಿಕ್ ಆಲ್ಟರ್ನೇಟಿವ್, ಪ್ರಜಾಪ್ರಭುತ್ವೇತರ ಪರ್ಯಾಯ. ಇವಾಗ ಪ್ರಜಾಪ್ರಭುತ್ವ ಅಂದ್ರೆ ಏನು? ದ ಲೆಜಿಸ್ಲೇಚರ್ ಏನಿದೆ, ಲೆಜಿಸ್ಲೇಚರ್ ಶುಡ್ ಮೇಕ್ ದ ಲಾಸ್ ಅಂಡ್ ದ ಲೆಜಿಸ್ಲೇಚರ್ಗೆ ಎಕ್ಸಿಕ್ಯೂಟಿವ್ ಇದೆ. ಸೊ ಇವ್ರನ್ನ ನಾವು ಗೆಲ್ಸಿ ಕಲ್ಸಿದೀವಿ, ಆ ಗೆಲ್ಸಿ ಕಲ್ಸಿರೋರು ಅವರು ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಮಾಡಬೇಕು ಅಂಡ್ ಎಕ್ಸಿಕ್ಯೂಟಿವ್ ಈಸ್ ಆನ್ಸರಬಲ್ ಟು ದ ಲೆಜಿಸ್ಲೇಚರ್ ಅಂತ ನಾವು ತಿಳ್ಕೊಂಡಿದೀವಿ. ಸೊ ದೇ ಆರ್ ರೆಸ್ಪಾನ್ಸಿಬಲ್, ದೇ ಆರ್ ಆನ್ಸರಬಲ್ ಟು ದ ಪೀಪಲ್. ಸಚ್ ಎ ಥಿಂಗ್ ಇಸ್ ಕಾಲ್ಡ್ ಆಸ್ ಡೆಮೋಕ್ರಸಿ. ವೇರ್ ಆಸ್ when the judiciary participates in the policy making, when the judiciary participates in the policy making, adag enagutte, the judiciary is not responsible, the judiciary is not responsible or answerable to the public in general. So aವಾಗ ಏನಾಗುತ್ತೆ, it is becoming a non-democratic alternative. Democracy is non-democratic alternative. So that is your judicial activism.
ಸೊ ನೆಕ್ಸ್ಟ್ ವಿ ಹ್ಯಾವ್ ಸೀನ್ ದಿ ಸುಪ್ರೀಂ ಕೋರ್ಟ್ ನೋಡಿದ್ವಿ, ಜುಡಿಷಿಯಲ್ ರಿವ್ಯೂ ನೋಡಿದ್ವಿ, ಜುಡಿಷಿಯಲ್ ಕನ್ಸ್ಟ್ರೈಂಟ್ ನೋಡಿದ್ವಿ, PIL ನೋಡಿದ್ವಿ ಅಂಡ್ ಜುಡಿಷಿಯಲ್ ಆಕ್ಟಿವಿಸಮ್ ನೋಡಿದ್ವಿ. ನೌ ವಿ ವಿಲ್ ಸಿ ದ ಕಂಪೋಸಿಷನ್ ಅಂಡ್ ಪೊಸಿಷನ್ ಆಫ್ ದಿ ಹೈ ಕೋರ್ಟ್ಸ್. ಸಿ ವಿ ಹ್ಯಾವ್ ಸೀನ್ ಆಲ್ರೆಡಿ ದಟ್ ಇಂಡಿಯಾ is having what is called as integrated judiciary ಅಂತ. ಹೈ ಕೋರ್ಟ್ಸ್ ಆರ್ ದಿ ಅಪೆಕ್ಸ್ ಕೋರ್ಟ್ ಅಟ್ ದ ಸ್ಟೇಟ್ ಲೆವೆಲ್. ಅಟ್ ದ ಸ್ಟೇಟ್ ಲೆವೆಲ್ ಯಾವ ರೀತಿ ಸುಪ್ರೀಂ ಕೋರ್ಟ್ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಿದೆ, ಹೈಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ಅಟ್ ದ ಸ್ಟೇಟ್ ಲೆವೆಲ್ ಅಂಡ್ ಇಟ್ ಆಕ್ಯುಪೈಸ್ ಎ ಇಂಟರ್ಮೀಡಿಯರಿ ಪೊಸಿಷನ್ ಬಿಟ್ವೀನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ದ ಸಬಾರ್ಡಿನೇಟ್ ಕೋರ್ಟ್ಸ್. ಸೊ ಸಬಾರ್ಡಿನೇಟ್ ಕೋರ್ಟ್ಸ್ಗೂ ಮೇಲೆ ಸುಪ್ರೀಂ ಕೋರ್ಟ್ಗೂ ಕೆಳಗಡೆ ಇರ್ತಕ್ಕಂತಹ ರಾಜ್ಯದ ಸರ್ವೋಚ್ಚ ನ್ಯಾಯಾಲಯ. ಇಟ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್, ಇಟ್ ಈಸ್ ದ ಹೈಯೆಸ್ಟ್ ಕೋರ್ಟ್ ಅಟ್ ದಿ ಸ್ಟೇಟ್ ಲೆವೆಲ್. ಅದ್ರ ಮೇಲೆ ಇರೋದು ಒಂದೇ ಇನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂಡ್ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಹೈಕೋರ್ಟ್ ಇರುತ್ತೆ. ಬಟ್ ಆರ್ಟಿಕಲ್ 231 ಪ್ರಕಾರ 2 or more ಸ್ಟೇಟ್ಸ್ ಕ್ಯಾನ್ ಹ್ಯಾವ್ ಎ ಒನ್ ಕಾಮನ್ ಹೈಕೋರ್ಟ್. ಸೊ 2 ಅಥವಾ ಹೆಚ್ಚಿನ ರಾಜ್ಯಗಳು ಕೂಡ ಒಂದೇ ಕಾಮನ್ ಹೈಕೋರ್ಟ್ ನ ಮಾಡಬಹುದು. ಬಟ್ ಯೂಶಲಿ ಪ್ರತಿಯೊಂದು ರಾಜ್ಯಕ್ಕೂ ಒಂದು ರಾಜ್ಯ ಹೈಕೋರ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ವೆನೈಸೆ ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಇರುತ್ತೆ, 2-3 ರಾಜ್ಯಗಳು ಸೇರ್ಕೊಂಡು ಒಂದು ಹೈಕೋರ್ಟ್ ಇರಬಹುದು. ಬಟ್ ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ಕರೆಂಟ್ಲಿ ಇಂಡಿಯಾ ಇಸ್ ಹ್ಯಾವಿಂಗ್ 25 ಹೈಕೋರ್ಟ್ಸ್. ಕಂಪೋಸಿಷನ್ ಏನು? ಚೀಫ್ ಜಸ್ಟಿಸ್ ಅಂಡ್ ಅದರ್ ಜಡ್ಜಸ್ ಆಸ್ ದ ಪ್ರೆಸಿಡೆಂಟ್ ಡೀಮ್ಸ್ ನೆಸೆಸರಿ. ಇವಾಗ ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಪ್ಲಸ್ 33 ಜನ ನ್ಯಾಯಾಧೀಶರು ಅಂತ ನಾವೇನ್ ನೋಡಿದ್ವಿ, ಟೋಟಲ್ 34 ಅಂತ ಏನ್ ನೋಡಿದ್ವಿ, ಅದೇ ತರ ಇಲ್ಲಿ ಕೂಡ ಬೇಸ್ಡ್ ಆನ್ ದ ಕ್ರೈಟೀರಿಯಾಸ್, ಡಿಫ್ರೆಂಟ್ ಕ್ರೈಟೀರಿಯಾಸ್, ಕೇಸ್ ಲೋಡ್ ಏನು, ಪಾಪ್ಯುಲೇಷನ್ ಏನು, ಈ ತರ ಮಲ್ಟಿಪಲ್ ಕ್ರೈಟೀರಿಯಾಸ್ ನೋಡಿಕೊಂಡು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಟರ್ಮೈನ್ಸ್ ದ ಸ್ಟ್ರೆಂತ್ ಆಫ್ ದಿ ಹೈ ಕೋರ್ಟ್. ಸೊ ಬೇಸ್ಡ್ ಆನ್ ದಟ್ ಡಿಟರ್ಮಿನೇಷನ್ ದ ಕಾಂಪೋಸಿಷನ್ ಈಸ್ ಚೀಫ್ ಜಸ್ಟಿಸ್ ಆಫ್ ದಿ ಹೈ ಕೋರ್ಟ್ ಪ್ಲಸ್ ದ ರಿಮೈನಿಂಗ್ ಜಡ್ಜಸ್. ಅಪಾಯಿಂಟ್ಮೆಂಟ್ ಪ್ರೆಸಿಡೆಂಟ್ ವಯಾ ಕೊಲಿಜಿಯಂ ಸಿಸ್ಟಮ್ ಇನ್ ಕನ್ಸಲ್ಟೇಷನ್ ವಿತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಗವರ್ನರ್ ಅಂಡ್ ದ ಸ್ಟೇಟ್ ಚೀಫ್ ಜಸ್ಟಿಸ್. ಸೊ ಹೈಕೋರ್ಟ್ಗೆ ಒಂದು ನ್ಯಾಯಾಧೀಶರನ್ನ ನಾವು ಅಪಾಯಿಂಟ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಕೊಲಿಜಿಯಂನ ಫಸ್ಟ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಯಾವ ರಾಜ್ಯಕ್ಕೆ ಅಪಾಯಿಂಟ್ ಮಾಡ್ತಾರೆ, ಆ ರಾಜ್ಯದ ರಾಜ್ಯಪಾಲರು ಪ್ಲಸ್ ಆ ರಾಜ್ಯದ ಮುಖ್ಯ ನ್ಯಾಯಾಧೀಶರು. ಇಫ್ ಇಟ್ ಈಸ್ ಅಪಾಯಿಂಟಿಂಗ್ ಫಾರ್ ಅದರ್ ಜಡ್ಜಸ್, ಇವಾಗ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ನೇ ಮಾಡ್ಬೇಕಾದ್ರೆ ಬರಕ್ಕಾಗೋದಿಲ್ಲ. ಬಟ್ ಅದರ್ ಜಡ್ಜಸ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ದ ರೆಸ್ಪೆಕ್ಟಿವ್ ಹೈಕೋರ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿ ಅಪಾಯಿಂಟ್ ಮಾಡ್ತಾರೆ. ಸೊ ಅಗೈನ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓನ್ಲಿ ಅಪಾಯಿಂಟ್ಸ್ ಬೋತ್ ಜಡ್ಜಸ್ ಆಫ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಸೊ ಹೈಕೋರ್ಟ್ಗೆ ಗವರ್ನರ್ ಅಂತ ಇಲ್ಲ. ಸೊ ಅವ್ರ ರಿಮೂವಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ದ ಪಾರ್ಲಿಮೆಂಟ್ ಏನ್ ಪ್ರೊಸೀಜರ್ ನಾವೇನ್ ನೋಡಿದೀವಲ್ಲ ಅದ್ರ ಮುಖಾಂತರನೇ ಹೋಗ್ಬೇಕು. ಸೊ ದ ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು, ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓನ್ಲಿ. ಸೊ ಗವರ್ನರ್ಗೆ ಇದ್ರಲ್ಲಿ ಯಾವ್ದು ಪಾತ್ರ ಇಲ್ಲ. ನೆಕ್ಸ್ಟ್ ಥಿಂಗ್, ದ ಕ್ವಾಲಿಫಿಕೇಶನ್ಸ್ ಆಫ್ ದಿ ಹೈಕೋರ್ಟ್ ಜಡ್ಜಸ್. ಸೊ ಹೈಕೋರ್ಟ್ ಜಡ್ಜಸ್ಗೆ ನಾವು ನೋಡ್ದಂಗೆ ಸಿಟಿಸನ್ ಆಫ್ ಇಂಡಿಯಾ ಇರಬೇಕು, ಜುಡಿಷಿಯಲ್ ಆಫೀಸ್ ಫಾರ್ ಎ ಪೀರಿಯಡ್ ಆಫ್ 10 years ಆರ್ ಹೈಕೋರ್ಟ್ ಅಡ್ವೊಕೇಟ್ ಫಾರ್ ಎ ಪೀರಿಯಡ್ ಆಫ್ 10 years, ನೋ ಎಮಿನೆಂಟ್ ಜೂರಿಸ್ಟ್ ಪ್ರಾವಿಷನ್. ಸೊ ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಎ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇನ್ ದ ಒಪಿನಿಯನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ವಿ, ಆ ಒಂದು ಕ್ಲಾಸ್, ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೈಕೋರ್ಟ್ ಜಡ್ಜಸ್ಗೆ ಇಲ್ಲ. ಸೊ ಹೈಕೋರ್ಟ್ ಜಡ್ಜಸ್ ಆಗ್ಬೇಕಾದ್ರೆ ಹಿ ಆರ್ ಶಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ದೆನ್ ಜುಡಿಷಿಯಲ್ ಆಫೀಸರ್ನ ಇರಬೇಕು, ಇಲ್ಲ ಹೈಕೋರ್ಟ್ ಅಡ್ವೊಕೇಟ್ ಅನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಅನ್ನೋ ಪ್ರಾವಿಷನ್ ಇಲ್ಲಿ ಇಲ್ಲ. ನೆಕ್ಸ್ಟ್ ರಿಟೈರ್ಮೆಂಟ್ ಏಜ್ ಇಸ್ 62 years. ಸುಪ್ರೀಂ ಕೋರ್ಟ್ ಜಡ್ಜ್ಗೆ 65 years, ಹೈಕೋರ್ಟ್ ಜಡ್ಜಸ್ಗೆ 62 years. Both before the governor or appointee of the governor, whoever is appointed on behalf of the governor. ಸೊ ಸೆಂಟ್ರಲ್ ಅಲ್ಲಿ ಪ್ರೆಸಿಡೆಂಟ್ ಅಂತ ಹೇಳಿದ್ವಿ, ಸ್ಟೇಟ್ ಲೆವೆಲ್ ಸುಪ್ರೀಂ ಕೋರ್ಟ್ಗೆ ಪ್ರೆಸಿಡೆಂಟ್, ಸ್ಟೇಟ್ ಲೆವೆಲ್ಗೆ ಅಥವಾ ಹೈಕೋರ್ಟ್ಗೆ ಗವರ್ನರ್. ಟ್ರಾನ್ಸ್ಫರ್ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ದ ಟ್ರಾನ್ಸ್ಫರಿಂಗ್ ಹೈಕೋರ್ಟ್ ಅಂಡ್ ದ ರಿಸೀವಿಂಗ್ ಹೈಕೋರ್ಟ್. ಸೊ ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಆ ಟ್ರಾನ್ಸ್ಫರಿಂಗ್ ಹೈಕೋರ್ಟ್ ಫ್ರಮ್ ದಿ ಆರಿಜಿನ್, ಫ್ರಮ್ ದ ಡೆಸ್ಟಿನೇಷನ್ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ, ಆ ಎರಡು ಹೈಕೋರ್ಟ್ ಜಡ್ಜಸ್ ನ, ಚೀಫ್ ಜಸ್ಟಿಸ್ ನ ಪ್ಲಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಕನ್ಸಲ್ಟ್ ಮಾಡಿ ಪ್ರೆಸಿಡೆಂಟ್ ಕೆನ್ ಟ್ರಾನ್ಸ್ಫರ್. ರೆಸಿಗ್ನೇಷನ್ ಈಸ್ ಅಡ್ರೆಸ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಪಾಯಿಂಟಿಂಗ್ ಅಥಾರಿಟಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರೋದ್ರಿಂದ ರೆಸಿಗ್ನೇಷನ್ ಕೊಟ್ಟರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆನೆ ಕೊಡಬೇಕು. ಅಂಡ್ ಲಾಸ್ಟ್ಲಿ ರಿಮೂವಲ್ ಈ ಸೇಮ್ ಪ್ರೊಸೀಜರ್ ಆರ್ ಗ್ರೌಂಡ್ಸ್ ಆಫ್ ಎ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ಸುಪ್ರೀಂ ಕೋರ್ಟ್ ಜಡ್ಜಸ್ ರಿಮೂವಲ್ಗೆ ನಾವು ಯಾವೆಲ್ಲ ಕಂಡೀಷನ್ಸ್ ನೋಡಿದ್ವಿ, ಏನ್ ಪ್ರೊಸೀಜರ್ ನೋಡಿದ್ವಿ, ದಟ್ ದ ರೆಸೊಲ್ಯೂಷನ್ should be introduced in the parliament, it should be passed by parliament by special majority and presidential order ಆಗಿ ರಿಮೂವ್ ಆಗ್ತಾರೆ ಅಂತ ನಾವೇನ್ ತಿಳ್ಕೊಂಡ್ವಿ. the same grounds and the same procedure is also there for the high court judges
ಆಲ್ಸೋ. ಸೊ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು, ಮತ್ತೆ ಎಮಿನೆಂಟ್ ಜ್ಯೂರಿಸ್ಟ್ ಅನ್ನೋ ಕಂಡೀಷನ್ ಇರೋದಿಲ್ಲ. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇಸ್ 62 years and 65 years. ಸೊ ವಾಟ್ ಆರ್ ದ jurisdictions ಅಂದ್ರೆ ನಾವು ತಗೊಂಡ್ರೆ ಫಸ್ಟ್ ಒನ್ ಈಸ್ ರಿಟ್ jurisdiction. ಸೊ ಬೇಸಿಕಲಿ ಆರ್ಟಿಕಲ್ 32 ಅಂಡ್ ದೇ ಆಲ್ಸೋ 226 ಇಲ್ಲಿದೆ, ಆರ್ಟಿಕಲ್ 226. ಸೊ ಎಫೆಕ್ಟ್ ಆಫ್ ಆರ್ಟಿಕಲ್ 32 and even 226. ಬೇಸಿಕಲಿ ಆರ್ಟಿಕಲ್ 32 ಇಸ್ ದ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದೀವಿ. 226 ಅಲ್ಲಿ ದೇ ಆರ್ ಹ್ಯಾವಿಂಗ್ ದ writ jurisdiction. So under this writ jurisdiction, the High Court can issue the writs, same habeas corpus, mandamus, prohibition, certiorari ಅಂತ ನಾವ್ ಏನ್ ತಿಳ್ಕೊಂಡಿದೀವಿ ಅದೇ ರಿಟ್ಗಳನ್ನ ಫಾರ್ ಬೋತ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಎನಿ ಅದರ್ ಪರ್ಪಸಸ್. ಸೊ ಅಲ್ಲಿಗೆ ಎನಿ ಅದರ್ ಪರ್ಪಸಸ್ ಅಂತ ಹೇಳ್ತಾ ಇರೋದ್ರಿಂದ ಇಫ್ ಯು ಲುಕ್ ಅಟ್ ದ ಡಿಫರೆನ್ಸ್ ಬಿಟ್ವೀನ್ ದ ರಿಟ್ jurisdiction ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ಹೈಕೋರ್ಟ್ಸ್ ಅಂತ ನಾವು ತಗೊಳ್ಳೋದಾದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ಟಿಕಲ್ 32 ಅಂಡ್ ಹೈಕೋರ್ಟ್ 226. Supreme Court can issue only for fundamental rights. High Court can issue for both fundamental rights and any other rights. Allige writ jurisdiction of the High Courts is wider than that of the writ jurisdiction of the Supreme Court. But Supreme Court idi India ge kodabodu, whereas High Court a specific states ge maatrane kodabodu. Allige the geographical extent of the writ jurisdiction of Supreme Court of India is wider compared to the geographical extent of the writ jurisdiction of the High Court, because Supreme Court of India can give that writ to entire India, whereas the High Courts can give only within that state. Allige writ jurisdiction anta bandaga High Court du jaasti ide, because they can give for both fundamental rights and any other rights, whereas Supreme Court anta bandre only for fundamental rights. But geographical extent anta bandre Supreme Court India ge kodabodu, High Court respective states ge matra ಕೊಡಬಹುದು. ಬಟ್ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ರಿಟ್ jurisdiction itself is a fundamental right. Supreme Court cannot say no to it, whereas fundamental rights and whereas writ jurisdiction under article 226 is not a fundamental right. Article 32 ಮಾತ್ರನೇ fundamental rights ಅಲ್ಲಿ ಬರುತ್ತೆ. Appellate jurisdiction, appeals against district courts and tribunals. ಸೊ ಒಂದು ನ್ಯಾಯ ಮಂಡಳಿಗಳೇನಿದೆ, ಸೊ ಆ ನ್ಯಾಯ ಮಂಡಳಿಗಳಿರ್ಬೋದು, ಮತ್ತೆ ದ ನಾರ್ಮಲ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಕೆಳಗಡೆ ದ ಸಬಾರ್ಡಿನೇಟ್ ಕೋರ್ಟ್ ಸಿಸ್ಟಮ್ ಏನಿದೆ, ಆ ಸಬಾರ್ಡಿನೇಟ್ ಕೋರ್ಟ್ಸ್ ಇಂದ ಬರ್ತಕ್ಕಂಥ ಎಲ್ಲಾ ಅಪೀಲ್ಗಳನ್ನ ದ ಹೈಕೋರ್ಟ್ ಈಸ್ ಗೋಯಿಂಗ್ ಟು ಟೇಕ್ ಇಟ್ ಅಪ್. ಇಟ್ಸ್ ಅಪೀಲ್, ಆಸ್ ಐ ಸೆಡ್ ಆಲ್ರೆಡಿ, ಇಟ್ಸ್ ಎ ಇಂಟಿಗ್ರೇಟೆಡ್ ಜುಡಿಷಿಯರಿ. ಸಬಾರ್ಡಿನೇಟ್ ಕೋರ್ಟ್ಸು, ಹೈಕೋರ್ಟ್ಸು, ಸುಪ್ರೀಂ ಕೋರ್ಟು. ಸೊ ಸಬಾರ್ಡಿನೇಟ್ ಕೋರ್ಟ್ಸ್ ಇಂದ ಬರ್ತಕ್ಕಂತಹ ಎಲ್ಲಾ ಅಪೀಲ್ಗಳನ್ನ ಹೈಕೋರ್ಟ್ ಈಸ್ ಗೋಯಿಂಗ್ ಟು ಟೇಕ್ ಇಟ್ ಅಪ್. ಅಂಡ್ ದೆನ್ ವಿ ಹ್ಯಾವ್ ದ supervisory jurisdiction, power of superintendence over all courts, tribunals in the territorial jurisdiction. ಸೊ ಇವಾಗ ಒಂದು ಕರ್ನಾಟಕ ಅಂತ ತಗೊಂಡ್ರೆ ಆ ಕರ್ನಾಟಕದಲ್ಲಿ ಇರತಕ್ಕಂತಹ ಎಲ್ಲ ಸಬಾರ್ಡಿನೇಟ್ ಕೋರ್ಟ್ಸ್ ಅಂಡ್ ಎಲ್ಲ ಟ್ರಿಬ್ಯುನಲ್ಸ್ ಗೆ ಹೂ ಇಸ್ ಹ್ಯಾವಿಂಗ್ ದ ಸೂಪರ್ವೈಸರಿ jurisdiction, ಇಟ್ ಈಸ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ಅದೇ ತರ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಒಂದು ಹೈಕೋರ್ಟ್ ಇದೆ ಅದ್ರ ಕೆಳಗಡೆ ಬರ್ತಕ್ಕಂಥ ಎಲ್ಲಾ ಸಬಾರ್ಡಿನೇಟ್ ಕೋರ್ಟ್ಸ್ ಅದರ ಒಂದು ಸೂಪರಿಂಟೆಂಡೆನ್ಸ್ ಯಾರಿಗಿರುತ್ತೆ, ದ ಸೂಪರಿಂಟೆಂಡೆನ್ಸ್ ಈಸ್ ಫಾರ್ ದಿ ರೆಸ್ಪೆಕ್ಟಿವ್ ಹೈಕೋರ್ಟ್ಸ್ ಗೆ ಕೊಟ್ಟಿದ್ದಾರೆ. ಅಂಡ್ ಅಗೈನ್ ದ ಕೋರ್ಟ್ ಆಫ್ ರೆಕಾರ್ಡ್. ಸೊ ಏನಪ್ಪಾ ಇದು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಅಂದ್ರೆ, ಆಸ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಆಲ್ ದ judgments of the high courts are recorded for the perpetual memory, meaning to say, and they also have evidentiary values. ಒಂದು ಹೈಕೋರ್ಟ್ ಅಲ್ಲಿ ನೀಡಿರ್ತಕ್ಕಂತ ಒಂದು ತೀರ್ಪನ್ನ ಒಂದು ಬೇರೆ ಕಡೆ ಹೋಗಿ ನೀವು ಅದನ್ನ ಯು ಕ್ಯಾನ್ ಕೋಟ್ ದಟ್ ಹೈಕೋರ್ಟ್ ಜಡ್ಜ್ಮೆಂಟ್. ಸೊ ದೇ ಹ್ಯಾವ್ ದಿ ಎವಿಡೆನ್ಷಿಯರಿ ವ್ಯಾಲ್ಯೂ ಅಂಡ್ ಇಟ್ ಈಸ್ ಎ ಕೋರ್ಟ್ ಆಫ್ ರೆಕಾರ್ಡ್ ಅಂಡ್ ಇಟ್ ಆಲ್ಸೋ ಹ್ಯಾಸ್ ಅ ಕಂಟೆಂಪ್ಟ್ ಪವರ್ಸ್. ಸೊ ಏನ್ ಕಂಟೆಂಪ್ಟ್ ಪವರ್ಸ್ ಅಂತಂದ್ರೆ, ಸೊ ಒಂದು ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ನಾವು ಉಲ್ಲಂಘನೆ ಮಾಡಿದ್ರೆ ಅಥವಾ ಹೈಕೋರ್ಟ್ಗೆ ನಾವು ಗೌರವ ಕೊಡದಿರಿದ್ರೆ ಆರ್ ಯಾವುದೇ ರೀತಿಯಾದಂತಹ ಹೈಕೋರ್ಟ್ಗೆ ಅದರ ಒಂದು ಘನತೆ ಮತ್ತು ಗೌರವನ ಕಡಿಮೆ ಮಾಡೋ ರೀತಿಯಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಅಥವಾ ಪಬ್ಲಿಷ್ ಮಾಡಿದ್ರೆ, ದಟ್ ವಿಲ್ ಅಟ್ರಾಕ್ಟ್ ವಾಟ್ ಈಸ್ ಕಾಲ್ಡ್ ಆಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಕಂಟೆಂಪ್ಟ್ ಆಫ್ ಕೋರ್ಟ್ ಕ್ಯಾನ್ ಬಿ ಬೋತ್ ಸಿವಿಲ್ ಕಂಟೆಂಪ್ಟ್ ಅಂಡ್ ಕ್ರಿಮಿನಲ್ ಕಂಟೆಂಪ್ಟ್. ಸೊ ಅದೆಲ್ಲದಕ್ಕೂ ಪನಿಷ್ ಮಾಡೋ ಅಧಿಕಾರ ಕೋರ್ಟ್ಗಳಿಗೆ ಇದೆ. And lastly we have what is called as the subordinate courts. Subordinate courts, basically district judges, highest judicial authority in the district, both judicial and administrative powers. So district judge is the highest authority at the subordinate level. Article 233 ರಿಂದ 237 ಭಾಗ 6ರಲ್ಲಿ ಇದೆ. And they are appointed by the governor in consultation with the high court. They are appointed by governor in consultation with the high court. So ಯಾವ ರೀತಿ ಇವಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಅಪಾಯಿಂಟ್ ಮಾಡೋದಕ್ಕೆ ವಿ ಹ್ಯಾವ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆ ಒಂದು ಕೊಲಿಜಿಯಂ ಸಿಸ್ಟಮ್ ಅಂತ ನಾವೇನ್ ನೋಡಿದ್ವಿ, ಅದೇ ರೀತಿಯಲ್ಲೇನೆ ಟು ಅಪಾಯಿಂಟ್ ದಿ
district judges, we have the consultation with the respective high court, and they are appointed by the governor of the respective state. And lastly, high court power, control, postings, promotion, etc. etc. So basically ನಾವು ಏನು ಮೇಲ್ಗಡೆ ನೋಡಿದ್ವಲ್ಲ, ಒಂದು ಸೂಪರ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ಬಿಟ್ಟು, ಆ ಒಂದು ಸೂಪರ್ವೈಸರಿ ಜ್ಯೂರಿಸ್ಡಿಕ್ಷನ್ ಪ್ರಕಾರ ಆಲ್ ಆಫ್ ದಿಸ್ ಕೋರ್ಟ್ಸ್ ಕಮ್ ಅಂಡರ್ ದಿ ಓವರ್ ಆಲ್ ಸೂಪರಿಂಟೆಂಡೆನ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಹೈಕೋರ್ಟ್. ಸೊ ಹೈಕೋರ್ಟ್ ನಿಯಂತ್ರಣ ಅಧಿಕಾರ. ಸೊ ಪೋಸ್ಟಿಂಗ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಸೊ ಎಲ್ಲದಕ್ಕೂ ವಿ ಹ್ಯಾವ್ ದಿ ಹೈಕೋರ್ಟ್ ಸೂಪರಿಂಟೆಂಡೆನ್ಸ್. So basically today we have completed in this class the entire judicial system. So just to revise anta ನಾವು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜುಡಿಷಿಯಲ್ ರಿವ್ಯೂ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂಡ್ ದ ಜುಡಿಷಿಯಲ್ ಆಕ್ಟಿವಿಸಮ್. ಸೊ ಇಂಡಿಯಾದಲ್ಲಿ ನಮಗೆ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ನಾವು ತಿಳ್ಕೊಂಡ್ವಿ. ಅಂಡ್ ದೆನ್ ಯಾವ ರೀತಿ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಕೊಡ್ತಾ ಇದೀವಿ ಅಂತ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಅವರ ಪೆನ್ಷನ್ ಇರ್ಬೋದು. ಅಂಡ್ ದೆನ್ ಇಫ್ ಯು ಲುಕ್ ಅಟ್ ಒನ್ ಮೋರ್ ಡಿಸ್ಟಿಂಕ್ಷನ್ ಅಂತ ನಾವು ನೋಡೋದಾದ್ರೆ, ದ ಸ್ಯಾಲರೀಸ್ ಅಂಡ್ ಪೆನ್ಷನ್ಸ್ ಏನಿದೆ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಡ್ಜಸ್ ಯಾರಿದ್ದಾರೆ, ಇಟ್ ಈಸ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜಡ್ಜಸ್ದು. ವೇರ್ ಹೈಕೋರ್ಟ್ ಜಡ್ಜಸ್ ಅಂತ ಬಂದಾಗ ದೇರ್ ಸ್ಯಾಲರೀಸ್ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್. ಅವರು ಯಾವ ರಾಜ್ಯದ ಹೈಕೋರ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಆ ಟೈಮಲ್ಲಿ ಆ ರಾಜ್ಯದ ಒಂದು ಕನ್ಸಾಲಿಡೇಟೆಡ್ ಫಂಡ್ ಅಂತ ಏನಿರುತ್ತೆ ಅದರಿಂದ ಅದು ಪೇಮೆಂಟ್ ಆಗುತ್ತೆ. ಅಂಡ್ ಅಗೈನ್ ಅಟ್ ದಿ ಸ್ಟೇಟ್ ಲೆವೆಲ್ ಆಲ್ಸೋ ಇಟ್ ಫಾರ್ಮ್ಸ್ ವಾಟ್ ಈಸ್ ಕಾಲ್ಡ್ ಆಸ್ ದ charged on expenditure. It is then not a votable part of the budget. So state level Supreme Court, High Court judges ಯಾರಿದ್ದಾರೆ, ಸ್ಟೇಟ್ ಲೆವೆಲ್ ಅಲ್ಲಾದ್ರೆ ಹೈಕೋರ್ಟ್, ಸೆಂಟ್ರಲ್ ಲೆವೆಲ್ ಸುಪ್ರೀಂ ಕೋರ್ಟ್ ಸ್ಯಾಲರಿ ಅಂಡ್ ಪೆನ್ಷನ್ಸ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ನಾನ್ ವೋಟಬಲ್ ಪಾರ್ಟ್. ವೆರಸ್ ಹೈಕೋರ್ಟ್ ಅಂತ ಬಂದಾಗ ಹೈಕೋರ್ಟ್ ಜಡ್ಜಸ್ ಸ್ಯಾಲರೀಸ್ ಏನಿದೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್ ಅಂಡ್ ನಾನ್ ವೋಟಬಲ್ ಪಾರ್ಟ್. ಬಟ್ ಹೈಕೋರ್ಟ್ ಜಡ್ಜಸ್ ಪೆನ್ಷನ್ ಏನಿದೆ ಅಲ್ವಾ, ಇಟ್ ಈಸ್ ನಾಟ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್, ಇಟ್ ಈಸ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಬಿಕಾಸ್ ಹೈಕೋರ್ಟ್ ಜಡ್ಜಸ್ ಯಾವ ಟೈಮಲ್ಲಿ ಅವರು ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತಾರೆ ಆವಾಗ ಆ ರಾಜ್ಯ ವಿಲ್ ಪೇ. ಸೊ ಒನ್ಸ್ ವೆನ್ ದೇ ರಿಟೈರ್, ಸೊ ವಿಚ್ ರಾಜ್ಯ ಯಾವ ರಾಜ್ಯ ಕೊಡಬೇಕು ಅದು ಒಂದು ನಮಗೆ ಗೊತ್ತಿಲ್ಲ. ಬೇಸಿಕಲಿ ಹೈಕೋರ್ಟ್ ಜಡ್ಜಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಸೊ ಅದರಿಂದ ಹೂ ಇಸ್ ಗೋಯಿಂಗ್ ಟು ಬೇರ್ ದ ಪೆನ್ಷನ್ಸ್ ಅಂತ ಬಂದಾಗ ದ ಪೆನ್ಷನ್ಸ್ ಆರ್ ಬೇರ್ಡ್ ಬೈ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ವೇರ್ ಆರ್ ಸ್ಯಾಲರೀಸ್ ಆರ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್. ಸೊ ಅದು ಒಂದು ಡಿಸ್ಟಿಂಕ್ಷನ್ between the Supreme Court and High Court judges and pensions. Then the remaining things that we have seen, 1+33 ಏನಿದೆ, we have seen the composition ಇರ್ಬೋದು, seat ಇರ್ಬೋದು, bench ಎಲ್ಲೆಲ್ಲಿದೆ, and then we went on to see what is the minimum age ಏನಿಲ್ಲ, the maximum age is 65 years and post retirement they cannot practice anywhere. So ಇದನ್ನ ನಾವು ತಿಳ್ಕೊಂಡಿದ್ದೀವಿ. Original jurisdiction, writ jurisdiction, appellate jurisdiction, advisory jurisdiction, and it is a court of record also. Then we went on to see judicial review ಅಂದ್ರೆ ಏನು, ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ರೆ ಏನು, ಜುಡಿಷಿಯಲ್ ರಿಸ್ಟ್ರೈಂಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಜುಡಿಷಿಯಲ್ ರಿವ್ಯೂ ಅಂದ್ರೆ ಮಾಡಿರ್ತಕ್ಕಂಥ ಒಂದು ರೂಲ್ಸ್, ಲಾಸ್, ರೆಗ್ಯುಲೇಷನ್ಸ್ ನ ವೆದರ್ ದೇ ಆರ್ ಇನ್ ಸಿಂಕ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡಿದ್ರೆ ಜುಡಿಷಿಯಲ್ ರಿವ್ಯೂ. ವೆನ್ ದೇ ಗೋ ಬಿಯಾಂಡ್ ದಟ್ ಅಂಡ್ ಪ್ರಪೋಸ್ ದ ಚೇಂಜಸ್ ಅಂಡ್ ಗೆಟ್ ಇನ್ ಟು ದ ಡೊಮೈನ್ ಆಫ್ ಪಾಲಿಸಿ ಮೇಕಿಂಗ್, ದಟ್ ಈಸ್ ಜುಡಿಷಿಯಲ್ ಆಕ್ಟಿವಿಸಮ್, ಬಟ್ ನಾಟ್ ಟು ಕ್ರಾಸ್ ದಟ್ ಲಕ್ಷ್ಮಣ ರೇಖಾ. ಸೊ ಹಿಂದಿನ ಎಷ್ಟೋ ಜನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ದಾರೆ, ದ ಜಡ್ಜಸ್ ಶುಡ್ ಹ್ಯಾವ್ ದಟ್ ರಿಸ್ಟ್ರೈಂಟ್, ದೇ ಶುಡ್ ನಾಟ್ ಕ್ರಾಸ್ ದ ಲಕ್ಷ್ಮಣ ರೇಖಾ ಅಂಡ್ ಎಂಟರ್ ಇನ್ ಟು ದ ಡೊಮೈನ್ ಆಫ್ ಪಾಲಿಸಿ ಮೇಕಿಂಗ್. ಸೊ ಆ ಒಂದು ಕಂಟ್ರೋಲ್, ಆ ಒಂದು ಹೋಲ್ಡ್ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ದ ಜುಡಿಷಿಯಲ್ ರಿಸ್ಟ್ರೈಂಟ್. ಅಂಡ್ ಟು ಪ್ರೊವೈಡ್ ಫಾರ್ ದ ಲೋಕಸ್ ಸ್ಟ್ಯಾಂಡೈ ರಿಲ್ಯಾಕ್ಸೇಷನ್ ಅಂಡ್ ಎಪಿಸ್ಟೋಲೇಟರಿ ಏನೊಂದು ಎಪಿಸ್ಟೋಲೇಟರಿ ಜೂರಿಸ್ಡಿಕ್ಷನ್ ಏನಿದೆ ಅದನ್ನ ಕೊಡೋದನ್ನ ವಿ ಕಾಲ್ ಇಟ್ ಆಸ್ ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ದೆನ್ ವಿ ವೆಂಟ್ ಆನ್ ಟು ಸಿ ದ ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಅವರ ಅಪಾಯಿಂಟ್ಮೆಂಟ್ ಇರ್ಬೋದು, ಅವರ ರಿಮೂವಲ್ ಇರ್ಬೋದು, ವಿ ಹ್ಯಾವ್ ಸೀನ್ ಆಲ್ ಆಫ್ ದಟ್ ಅಂಡ್ 62 and 65 years. And lastly we saw the subordinate courts. So this completes our entire topics related to the judiciary in India. So ಮುಂದಿನ ತರಗತಿಗಳಲ್ಲಿ we will see the other constitutional bodies, non-constitutional bodies, and the remaining public policy ಅಂದ್ರೆ policy making ಇರಬಹುದು, schemes related to SC, ST and women, or the public policies with respect to NGO ಇರಬಹುದು, election ಅಂದ್ರೆ ಏನು, anti defection laws ಅಂದ್ರೆ ಏನು, administrative reforms committees ಯಾಕೆ ಬಂತು ಇಂಡಿಯಾದಲ್ಲಿ. So all of this related to the other polity topics we will see in other classes. Thank you.